ಡ್ರಗ್ಸ್ Yes. ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತದೆ ಇದ್ರ ಪ್ರಮಾಣ. 2025 ಅಲ್ಲಿ 173 crores ನಾವು ಡ್ರಗ್ಸ್ ಸೀಸ್ ಮಾಡಿದ್ವಿ. ಅದು ರೆಕಾರ್ಡ್ ದಾಖಲಾಗಿದೆ, ಇಲ್ಲಿವರೆಗೆ ಆಗಿಲ್ಲ. ಕ್ರೈಮ್ ನಾವು ಝೀರೋ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಓಕೆ, ಆದ್ರೆ ಸಮಾಜದಲ್ಲಿ ಒಂದು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಪ್ಲಸ್ ಇತ್ತೀಚೆಗೆ ಏನಾಗಿದೆ, ಸೋಷಿಯಲ್ ಮೀಡಿಯಾದಿಂದ ಇಂಥದ್ದು ಕ್ರೈಮ್ ಜಾಸ್ತಿ ಹೈಲೈಟ್ ಆಗ್ತದೆ. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆಲ್ಮೋಸ್ಟ್ 9% ಕ್ರೈಮ್ ಕಡಿಮೆ ಆಗಿದೆ. ಮೊನ್ನೆ 31 ಡಿಸೆಂಬರ್ ನಮ್ಮ ಎಂಟೈರ್ ಪೊಲೀಸ್ ಸೆಟಪ್ ಅವರು ತುಂಬಾ ಚೆನ್ನಾಗಿ ಸೊ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲಿ ಅಪ್ರಿಸಿಯೇಷನ್ ಬಂತು. ಫೈನಾನ್ಷಿಯಲ್ ಫ್ರಾಡ್ಸ್ ಅಲ್ಲಿ ಯಾರು ವಿಕ್ಟಮ್ ಇದರಲ್ಲ, ವಿಕ್ಟಮ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್ಸ್. ಓದಿ ಯಾರು ಎಲ್ಲ ಅವ್ರಿಗೆ ಎಲ್ಲ ಬಗ್ಗೆ ತಿಳುವಳಿಕೆ ಇದೆ, ಆದ್ರೂ ಅಂಥವ್ರು ಸಿಕ್ಕಾಕೊಳ್ತಾರೆ ಇದರಲ್ಲಿ. ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲಿ ನಾವು ಅವ್ರದ್ದು ಏನೇನು ದುಡ್ಡು ಹೋಗಿದೆ, ನಾವು ಅದಕ್ಕೆ ಸ್ಪೆಷಲ್ ಎಂಫಸಿಸ್ ಕೊಟ್ಟು ಅವ್ರದ್ದು ದುಡ್ಡು ರಿಕವರಿದು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ತೆ, ಸಂಜುವಾಣಿಗೆ ಸ್ವಾಗತ. ನಾನು ಮಮತಾ ಶ್ರೀ ಹೈನಾಪುರ್. ನಗರದ ನಾಡಿ ಮಿಡಿತನ ಅರ್ಥ ಮಾಡಿಕೊಂಡು ಸಾರ್ವಜನಿಕರ ಸುರಕ್ಷತೆ ಮತ್ತು ಸವಾಲುಗಳನ್ನ ಸ್ವೀಕರಿಸಿ ಪ್ರತಿದಿನ ಹೋರಾಟ ಮಾಡ್ತಿರುವಂತಹ ನಿಜ ನಾಯಕನ ಜೊತೆ ನಾವಿವತ್ತಿದ್ದೀವಿ. ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ಆದಂತಹ ಸೀಮಾಂತ್ ಕುಮಾರ್ ಸಿಂಗ್ ಅವ್ರ ಜೊತೆ ಇದ್ದೀವಿ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್ ಹೇಗಿದ್ದೀರಿ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ? ಎಲ್ಲ ಕರೆಕ್ಟ್ ಇದೆ. ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಗಂತ ಟೈಮ್ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಸರ್. ಇಡೀ ನಮಗ್ ಗೊತ್ತಿರೋ ಹಾಗೆ, ನಾವ್ ನೋಡ್ತಿರೋ ಹಾಗೆ ಹೊರಗಡೆಯಿಂದ ನಗರದಲ್ಲಿ ಆಗುವಂತಹ ಪ್ರತಿಯೊಂದು ಅಪ್ಡೇಟ್, ಮಿನಿಟ್ ಅಪ್ಡೇಟ್ಸ್ ನಿಮಗ್ ಸಿಗ್ತಾ ಹೋಗ್ಬೇಕು. ಅಷ್ಟೇ ಇಲ್ಲದೆ ಇರುವಂತಹ ಜಾಬ್, ಕಮಿಷನರ್ ಜಾಬ್, ಅದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಸರ್ ಏನ್ ಅನ್ಸುತ್ತೆ ಈ ಜಾಬ್ ಬಗ್ಗೆ? ನೋ ಡೌಟ್ ರೆಸ್ಟ್ಲೆಸ್ ಜಾಬ್ ಇದೆ, ಆದ್ರೂ ಒಂದು ಸ್ಯಾಟಿಸ್ಫೈಯಿಂಗ್ ಜಾಬ್ ಇದೆ. ಯಾಕಂದ್ರೆ ನಾನು ಏನೇನ್ ನಡೀತಾ ಇದೆ ಸಿಟಿಯಲ್ಲಿ ಜನಗೆ ತೊಂದರೆ ಆಗ್ಬಾರ್ದು ಆ ನಿಟ್ಟಿನಲ್ಲಿ ನಾವು ಸತತವಾಗಿ, ನಾನು ಮಾತಾಡಲ್ಲ, ನಮ್ದು ಎಲ್ಲ 25,000 ಪೊಲೀಸ್ ಫೋರ್ಸ್ ಏನಿದೆ ಅವರು ಹಗಲು ರಾತ್ರಿ ಕೆಲಸ ಮಾಡಿ ಜನಗೆ ಒಂದು ನೆಮ್ಮದಿಯಲ್ಲಿ ಇರ್ಲಿ ಅಂತ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಮ್ಗೆ ಒಂದು ಸಂತುಷ್ಟಿ ಸಿಗ್ತದೆ. ಫಸ್ಟ್ ಪ್ರೊಫೆಷನಲ್ ಲೈಫ್ ಹೋಗೋಕ್ಕಿಂತ ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋಣ ಅಂತ ಸರ್. ನೀವು ಹುಟ್ಟಿದ್ದು ಎಲ್ಲಿ? ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗಿತ್ತು? ನಿಮ್ಮ ಜೀವನ ಕ್ರಮ ಹೇಗೆ ಸರ್? ಎಲ್ಲರದ್ದು ಒಂದು ಪರ್ಸನಲ್ ಲೈಫ್ ಇರ್ತದೆ, ನಮ್ದು ಕೂಡ ಇದೆ. ಅದು ನಾನು ಮೂಲತಃ ಬಿಹಾರದವರು. ಅಲ್ಲಿ ಇನಿಷಿಯಲ್ ಸ್ಟಡೀಸ್ ಅಲ್ಲಿ ಮಾಡಿ ಮತ್ತೆ ನಾನು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಓದಿದ್ದೀವಿ ಹೈಯರ್ ಸ್ಟಡೀಸ್ ಅಲ್ಲಿ. ಅಲ್ಲಿಂದಾನೆ ನಾವು ಕ್ವಾಲಿಫೈ ಆಗಿ ಇಲ್ಲಿ ಕರ್ನಾಟಕ ಕ್ಯಾಡರ್ಗೆ ನಾನು ಬಂದಿದ್ದೇನೆ. ಸೊ ಆಲ್ ಇಂಡಿಯಾ ಸರ್ವಿಸ್ ಅಲ್ಲಿ ಒಂದು ಕ್ಯಾಡರ್ ಸಿಗುತ್ತೆ. ಆ ಕ್ಯಾಡರ್ ನನಗೆ ದೇವರದಿಂದ ಕರ್ನಾಟಕ ಸಿಕ್ತು. ಅಷ್ಟು ಲಕ್ಕಿ ಕರ್ನಾಟಕ ಸಿಕ್ತು ನನಗೆ. ಈಗ ಅನಿಸ್ತದೆ ನನಗೆ ನಾನು ತುಂಬಾ ಲಕ್ಕಿ ಇದ್ದೀನಿ ಅಂತ. ಯಾಕಂದ್ರೆ ಇಂಥ ಡೆವಲಪ್ಡ್ ಸ್ಟೇಟ್ ಎಲ್ಲಿ ಯಾವ್ದು ಸ್ಟೇಟ್ ಇಲ್ಲ. ಮತ್ತೆ ನನಗೆ ಈಗ ನಂದು ಕಳೆದ 30 ವರ್ಷ ಸರ್ವಿಸ್ ಅಲ್ಲಿ ಹಲವಾರು ಜಿಲ್ಲೆಯಲ್ಲಿ SP ಆಗಿ, AG ಆಗಿ, IG ಆಗಿ ಎಲ್ಲೆಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬಾ ಅನುಭವ ಆಯ್ತು. ಮತ್ತೆ ಒಂದು ರೀತಿ ಸ್ಯಾಟಿಸ್ಫೈಯಿಂಗ್ ಜಾಬ್ ಕೂಡ ನನಗೆ ಎಂಟೈರ್ ನಮ್ಮ ಕ್ಯಾರಿಯರ್ ಅಲ್ಲಿ ಇಲ್ಲಿವರೆಗೆ ಸಿಕ್ಕಿದೆ. ಸೊ ಈಗ ಇಲ್ಲಿ ಸೆಟಲ್ ಆಗಿದ್ದೀನಿ ಲಾಸ್ಟ್ ಕಳೆದ 30 ವರ್ಷದಿಂದ ಕರ್ನಾಟಕದಲ್ಲಿ. ಇಲ್ಲೇ ಕೂಡ ಇರಬೇಕು ಅಂತ, ಮುಂದಿನ ದಿವಸದಲ್ಲಿ ಇಲ್ಲೇ ಇರಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೀನಿ. ನಾನು UPSC ಮಾಡ್ಬೇಕು, IPS ನನ್ನ ಡ್ರೀಮ್ ಅಂತ ನಿಮ್ಗೆ ಅನ್ಸಿದ್ ಯಾವಾಗ ಸರ್? ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನು ಚಿಕ್ಕ ಮಕ್ಳು ಅಂತ ಬಂದಾಗ ನಮ್ಗೆ ಪ್ರತಿಯೊಂದು ದಿನಾನು ಒಂದೊಂದು ಆಗ್ಬೇಕು ಅಂತ ಹೇಮಿರತ್ತೆ. ನಿಮ್ಗೆ UPSC ನಂದು ಇದೇ ಗೋಲ್, ನಾನು IPSC ಮಾಡ್ಬೇಕು, ಅಂದ್ರೆ IPS ನನ್ ಕ್ರ್ಯಾಕ್ ಮಾಡ್ಬೇಕು ಅಂತ ಅನ್ಸಿದ್ ಯಾವಾಗ? ಇದು ನಾವು ಹೇಳಿದ್ರೆ ನೀವು ಬಿಲೀವ್ ಮಾಡೋದಿಲ್ಲ, ಆದ್ರೂ ಸ್ಕೂಲಿಂದ ನನಗೆ ಅನ್ಸುತ್ತೆ ಇದು ಒಂದು ನಮ್ದು ಡ್ರೀಮ್ ಇತ್ತು, ಅಡ್ಮಿನಿಸ್ಟ್ರೇಷನ್ ಹೋಗ್ಬೇಕು ಅಂತ. ಅದಕ್ಕೆ ಕೂಡ ಕೆಲವು ಕಾರಣ ಇದೆ. ಯಾಕಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಫಾದರ್ ಕೂಡ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು, ಸೀನಿಯರ್ ಆಫೀಸರ್ ಇದ್ರು, ತುಂಬಾ ಸೀನಿಯರ್ ರ್ಯಾಂಕ್ ಅಲ್ಲಿ ಇದ್ರು. ಸೊ ನಂದು ಒಂದು ಡ್ರೀಮ್ ಇತ್ತು. ಆದ್ರೆ ನೀವು ಹೇಳಿದ್ ಕರೆಕ್ಟ್, ಎಲ್ಲರಿಗೂ ಒಂದು ಡ್ರೀಮ್ ಇರ್ತದೆ. ಬಟ್ ಡ್ರೀಮ್ ನಾವು ಸತತವಾಗಿ ಪ್ರಯತ್ನ ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ, ಆದ್ರೆ ಲಕ್ ಬೇಕು. ಸೊ ಕಷ್ಟ ಕೂಡ ಇರ್ತದೆ, ಬಟ್ ಲಕ್ ಬಹಳ ಇಂಪಾರ್ಟೆಂಟ್. ಸೊ ನಾನು ಮತ್ತೆ ದೇವ್ರ ಬೇಕೇ ಬೇಕು. ಸೊ ಇದೆಲ್ಲ ಮೂರದು ಒಂದು ನನಗೆ ಸಿಕ್ಕದಕ್ಕೆ ನಾನು ತುಂಬಾ ಲಕ್ಕಿ ಇದ್ದೀನಿ ನಾನು ಹೇಳ್ಬೋದು. ನನ್ ಕಷ್ಟ ತುಂಬಾ ಪ್ರಯತ್ನ ಕೂಡ ಮಾಡಿದೆ ಆ ನಿಟ್ಟಿನಲ್ಲಿ. ಸೊ ನಾವು ಯಾವ್ದು ಬೇರೆ ಅಟೆಂಪ್ಟ್ ಆಯ್ತು ಸರ್? ನೀವು ಒಂದೇ ಅಟೆಂಪ್ಟ್ ಅಲ್ಲಿ ಕ್ರ್ಯಾಕ್ ಆಯ್ತಾ? ಇಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲಿ ನಂದು ರ್ಯಾಂಕ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ನನಗೆ ಬೇರೆ ಸರ್ವಿಸ್ ಸಿಕ್ಕಿತ್ತು. ಆಮೇಲೆ ನಾನು ಇಂಪ್ರೂವ್ ಮಾಡಿ ಇದು ಆಲ್ ಇಂಡಿಯಾ ನಾನು 71 ರ್ಯಾಂಕ್ ಆಯ್ತು. 71. ಓಕೆ, ನೈಸ್. ಓಕೆ, ಇದು ಇದೆ, ಡಿಫಿಕಲ್ಟ್ ಎಕ್ಸಾಮ್ ನೋ ಡೌಟ್ ಇದೆ, ಆದ್ರೆ ಪ್ಲಾನ್ಡ್ ಆಗಿ
ಹ್ಮ್ ಜನ ಪ್ರಿಪೇರ್ ಮಾಡಿದ್ರೆ ಹ್ಮ್ ಹ್ಮ್ ಖಂಡಿತ ಅವ್ರಿಗೆ ಸಕ್ಸಸ್ ಸಿಕ್ಕೇ ಸಿಗ್ತದೆ. ಈಗ ಆಲ್ಮೋಸ್ಟ್ ಎಲ್ಲಾರ್ಗು UPSC ಮಾಡ್ಬೇಕು, ನಾನು IAS ಆಗ್ಬೇಕು ಅನ್ನೋ ಡ್ರೀಮ್ ಇರುತ್ತೆ. ಬಟ್ ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಲೈಫ್ ಅಲ್ಲಿ ಹಾರ್ಡ್ ವರ್ಕ್ ಹೇಗ್ ಮಾಡಿದ್ರಿ ನೀವು? ಅಲ್ಲ, ಹಾರ್ಡ್ ವರ್ಕ್ ಬರೀ UPSC ಇರ್ಲಿ IPS ಇರ್ಲಿ ಅಂತದಕ್ಕೆ ನಾವು ಅಲ್ಲಿ ಬೇಕಾಗಿಲ್ಲ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ಹೌದು ನಿಮ್ಮ ಹೌದು ಹೌದು. ಕ್ಷೇತ್ರದಲ್ಲಿ ಇರ್ಲಿ, ಒಬ್ಬ ಸ್ಟಡೀಸ್ ಅಲ್ಲಿ, ಸ್ಪೋರ್ಟ್ಸ್ Correct, ಅಲ್ಲಿ, ಹೌದು. ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಹಾರ್ಡ್ ವರ್ಕ್ ಆ ತುಂಬಾ. ಕ್ಷೇತ್ರ ಬೇಕೇ ಬೇಕು. ಹೌದು. ಸೊ ನ್ಯಾಚುರಲ್ ಆಗಿ ಇಲ್ಲಿ ಕೂಡ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಸಿಗ್ತದೆ. ಹ್ಮ್ 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 ನಾವು ಯಾವಾಗ್ಲೂ ಹೇಳ್ತೀವಿ ಶಾರ್ಟ್ ಕಟ್ ಯಾವ್ದು ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಸೊ ಹಾರ್ಡ್ ವರ್ಕ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೇಕು. ಹ್ಮ್ ಹಾರ್ಡ್ ವರ್ಕ್ ಮತ್ತೆ ಮೇನ್ ಹಾರ್ಡ್ ವರ್ಕ್ ಇಂತ ಇಂಟ್ರೆಸ್ಟ್ ಇರಬೇಕು ಆ ಕೆಲಸ. ಹೌದು ಅದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ. ಹೌದು. ಸೊ ಹಾರ್ಡ್ ವರ್ಕ್ ಪ್ಲಸ್ ಇಂಟ್ರೆಸ್ಟ್ ಇರಬೇಕು, ಹ್ಮ್ ಖಂಡಿತ ನಿಮ್ಗೆ ಸಕ್ಸಸ್ ಸಿಗ್ತದೆ. ಹ್ಮ್ ನೀವು ಆಫ್ಟರ್ ನಿಮ್ದು ಪ್ರಿಲಿಮ್ಸ್ ಎಲ್ಲ ಕ್ರ್ಯಾಕ್ ಆಗಿ IPSC ಕ್ರ್ಯಾಕ್ ಆದ್ಮೇಲೆ ನೀವು ತಗೊಂಡಂತಹ ಫಸ್ಟ್ ಪೋಸ್ಟಿಂಗ್ ಎಲ್ಲಿ, ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಮ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಇಲ್ಲ, ನಮ್ಮಲ್ಲಿ ಬಹಳ ಬೇರೆ ಟೈಪ್ ಟ್ರೈನಿಂಗ್ ಇರ್ತದೆ. ಅದು 2 ವರ್ಷದ ಟ್ರೈನಿಂಗ್ ಇರ್ತದೆ. ಓಕೆ. 1 ವರ್ಷ ಅಕಾಡೆಮಿಯಲ್ಲಿ ಇರ್ತದೆ, ಆಮೇಲೆ ನಮ್ಮ ಟ್ರೈನಿಂಗ್ ಅಕಾಡೆಮಿ ಹೈದರಾಬಾದ್ ಅಲ್ಲಿ. ಇನ್ನೊಂದು ವರ್ಷ ನಮ್ದು ಡಿಸ್ಟ್ರಿಕ್ಟ್ ಟ್ರೈನಿಂಗ್ ನಾವು ಹೇಳ್ತೀವಿ. ಓಕೆ. ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಅಂದ್ರೆ ನಾವು ಫೀಲ್ಡ್ ಅಲ್ಲಿ ಇರಬೇಕು. ಹ್ಮ್ 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 ಫೀಲ್ಡ್ ಅಲ್ಲಿ ಪ್ರತಿಯೊಂದು ವಿಷಯದಲ್ಲಿ, ಅಂದ್ರೆ ನಾವು ಆಸ್ ಅ ಕಾನ್ಸ್ಟೇಬಲ್ ಕೂಡ ಕೆಲಸ ಮಾಡಬೇಕು, ಹ್ಮ್ ಹ್ಮ್ ಆಸ್ ಅ ಇನ್ಸ್ಪೆಕ್ಟರ್ ಮಾಡಬೇಕು, ಆಸ್ ಅ DSP ಮಾಡಬೇಕು. ಪ್ರತಿಯೊಂದು ಹುದ್ದೆಯಲ್ಲಿ ಏನೇನಿದೆ ಪೊಲೀಸಲ್ಲಿ ಅದ್ರ ಕೆಲಸ ಮಾಡಬೇಕು, ಸ್ಟೇಷನ್ ಅಲ್ಲಿ SHO ಆಗಿನೂ ಮಾಡಬೇಕು. ಸೊ ಕರ್ನಾಟಕ ಬಂದ ಮೇಲೆ ನಾನು ಬೆಲ್ಗಾಂ ಜಿಲ್ಲೆಯಲ್ಲಿ ನಮ್ದು ಫೀಲ್ಡ್ ಟ್ರೈನಿಂಗ್ ಆಗಿದೆ. ಓಕೆ. ಬೆಲ್ಗಾಂ ಸುಬ್ರಹ್ಮಣ್ಯ ಪೊಲೀಸ್ ಬೆಲ್ಗಾಂ ಅಂಡರ್ ನಾನು ಟ್ರೈನಿಂಗ್ ಪಡೆದಿದ್ದೀನಿ ಆಸ್ ಅ ಫೀಲ್ಡ್, ಅಂದ್ರೆ ನಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸ್. ನಂತರ ನಮ್ದು ಫಸ್ಟ್ ಪೋಸ್ಟಿಂಗ್ ಅಸಿಸ್ಟೆಂಟ್ ಸುಬ್ರಹ್ಮಣ್ಯ ಪೊಲೀಸ್ ಭಟ್ಕಳ. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳ ಒಂದು ಕೋಸ್ಟಲ್ ಟೌನ್ ಇದೆ, ಸಬ್ ಡಿವಿಷನ್, ಅಲ್ಲಿ ನಾನು ಆಗಿತ್ತು. ಸೊ ಅದು ತುಂಬಾ ಒಂದು ರೀತಿ ನನಗೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕೆಂದ್ರೆ ಅದು ಬಹಳ ಕಾಮನ್ಲಿ ಸೆನ್ಸಿಟಿವ್ ಏರಿಯಾ, ಮತ್ತೆ ಆ ಏರಿಯಾದಲ್ಲಿ ದೊಡ್ಡ ಏರಿಯಾ ಕೂಡ, ಕ್ರೈಮ್ ಕೂಡ ಅಷ್ಟೇನೆ ಜಾಸ್ತಿ ಇತ್ತು, ಮತ್ತು ಲಾ ಅಂಡ್ ಆರ್ಡರ್ ಕೂಡ ಇಶ್ಯೂಸ್ ತುಂಬಾ ಇತ್ತು. ಸೊ ನನಗೆ ಸ್ಯಾಟಿಸ್ಫೈಯಿಂಗ್ ಅಂದ್ರೆ ನಾನು ನಮ್ದು ಎಂಟೈರ್ ಟೆನ್ಯೂರ್ ASP ಇದು ಅಲ್ಲಿ ನಾನು ಒಳ್ಳೆ ಕೆಲಸ ಮಾಡಿ, ಅಂದ್ರೆ ನಮ್ಮ ಒಂದು ಮಿತಿ ಮೀರಿ ನಾನು ಕೆಲಸ ಮಾಡೋದಕ್ಕೆ ನನಗೆ ಒಂದು ಟ್ರೈನಿಂಗ್ ಒಳ್ಳೆ ಆಯ್ತು. ಯಾಕೆಂದ್ರೆ ಫಸ್ಟ್ ಪೋಸ್ಟಿಂಗ್ ಇಸ್ ಆಲ್ವೇಸ್ ಒಂಥರ ನಮಗೆ ಒಂದು ಲ್ಯಾಬ್ ಟೈಪ್, ಒಂದು ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯ್ತು, ತಕ್ಕಂತೆ ನಾನು ಕೂಡ ಕಷ್ಟಪಟ್ಟು ಕೆಲಸ ಮಾಡಿದೆ. ಸೊ ನನಗೆ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಒಳ್ಳೆ ಸಿಕ್ತು ಅಲ್ಲಿ. ನೀವು ಇಷ್ಟು ವರ್ಷ ಆಲ್ಮೋಸ್ಟ್ 30 years ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ನೀವು ನೋಡಿದಂತಹ ಕ್ರಿಟಿಕಲ್ ಸಿಚುವೇಶನ್ಸ್ ಅಂದ್ರೆ ಯಾವುದು ಸರ್? ಪೊಲೀಸ್ ಅಲ್ಲಿ ಡೈಲಿ ಒಂದು ಕ್ರಿಟಿಕಲ್ ಸಿಚುವೇಶನ್ ಇರ್ತದೆ. ಎವ್ರಿ ಡೇ ನಾವು ಕೂತ್ಕೊಂಡೇ ಇಲ್ಲ ಒಂದು ಕ್ರಿಟಿಕಲ್ ಸಿಚುವೇಶನ್ ಬರ್ಲಿ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಕ್ರಿಟಿಕಲ್ ಸಿಚುವೇಶನ್ ನಾವು ಏನ್ ಹೇಳ್ತೀವಿ ಅಂದ್ರೆ, ತಕ್ಷಣ ಯಾವುದು ಸಮಸ್ಯೆ ಆದ್ರೆ ತಕ್ಷಣ ಅದನ್ನು ಸಾಲ್ವ್ ಮಾಡ್ಬೇಕು, ಇಲ್ಲಾಂದ್ರೆ ಅದೇ ಸಮಸ್ಯೆ ದೊಡ್ಡಾಗ್ಬಿಡ್ತದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಯಾವ್ದು ಒಂದು ಸಪೋಸ್ 100 ಜನ ಸೇರ್ಕೊಂಡಿದ್ದಾರೆ, ಇಲ್ಲಿ ಒಂದ್ ಕಡೆ ಏನೋ ಗಲಾಟೆ ಆಗ್ತದೆ, ನಾವು ತಕ್ಷಣ 100 ಜನ ನಾವು ಭಾವಿಸಬಾರ್ದು. ನಾವು ಏನು ನಂತರ ಏನಾಗುತ್ತೆ, 100 ಬದಲಿಗೆ 1000 ಜನ ಬರ್ಬೋದು. ಸೊ ಆ 100 ಜನ ಕಡಿಮೆ ಇರಬಹುದು, ಆದ್ರೂ ಅಲ್ಲಿ ಹೋಗಿ 100 ಜನ ಯಾಕೆ ಸೇರಿದಾರೆ ಅಂತ ನಾವು ತಿಳ್ಕೊಳ್ಬೇಕು. ಅದು ಯಾಕೆ ಅದನ್ನು ಸೇರ್ಬಾರ್ದಾಯ್ತು, ಯಾಕೆ ಸೇರಿದಂದ್ರೆ ಏನೋ ಸಮಸ್ಯೆ ಇದೆ ಅಲ್ಲಿ, ಯಾವ್ದು ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ನಾವು ತಕ್ಷಣ ಪಡೆದ್ಬಾರ್ದು. ಇಲ್ಲಾಂದ್ರೆ ಏನಾಗುತ್ತೆ, ಅದೇ ದೊಡ್ಡ ಆಗ್ಬಿಡುತ್ತೆ. ಸೊ ಸೇಮ್ ಕ್ರೈಮ್ ಅಲ್ಲಿ ಕೂಡ ಇದೆ. ಚಿಕ್ಕ ಕ್ರೈಮ್ ನಾಳೆ ದೊಡ್ಡ ಆಗ್ಬೋದು, ಚಿಕ್ಕ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ನಾಳೆ ದೊಡ್ಡ ಆಗ್ಬೋದು. ಸೊ ನಾವು ಅಲ್ಲಿಗೆ ಪ್ರಿವೆಂಟ್ ಮಾಡ್ಬೇಕು. ಸೊ ದಟ್ ಈಸ್ ಅವರ್ ಚಾಲೆಂಜ್. ನಮ್ದು ಮೇನ್ ಚಾಲೆಂಜ್ ಏನಾಗಿದೆ, ಬಿಹೈಂಡ್ ದ ಸೀನ್ ನಾವು ಏನ್ ಕೆಲಸ ಮಾಡ್ತಾ ಇದ್ದೀವಿ, ಜನ ಅದು ಗೊತ್ತಾಗಲ್ಲ, ಜನಕ್ಕೆ ಅದು ಗೊತ್ತಾಗಲ್ಲ. ಸುಮಾರು ಕೆಲಸ ನಾವು ಮಾಡ್ತಾ ಇದೀವಿ, ಸೊ ದಟ್ ಕ್ರೈಮ್ ಪ್ರಿವೆಂಟ್ ಆಗ್ತಾ ಇದೆ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಪ್ರಿವೆಂಟ್ ಆಗ್ತಾ ಇದೆ. ನಾನು ಅನ್ನೋ ಹತ್ರ ಎಂಟೈರ್ ನಮ್ಮ ಪೊಲೀಸ್ ಸೆಟಪ್ ಅಲ್ಲಿ. ಆದ್ರೆ ಕೆಲವು ಟೈಮ್ ಏನಾಗುತ್ತೆ, ಒಂದು ಸಣ್ಣ ಪುಟ್ಟ ಏನೋ ಸಮಸ್ಯೆ ಆದದಕ್ಕೆ ತುಂಬಾ ಹೈಲೈಟ್ ಆಗ್ಬಿಡ್ತದೆ, ಪೊಲೀಸ್ ವೈಫಲ್ಯ ಅಂತ. ಪೊಲೀಸ್ ವೈಫಲ್ಯ. ಆದ್ರೆ ನಾನು ಹೇಳೋದು ನಮ್ದು ಬಿಹೈಂಡ್ ದ ಸೀನ್, ಬ್ಯಾಕ್ ಡೋರ್ ನಾವು ಏನ್ ಕೆಲಸ ಮಾಡ್ತಾ ಇದೀವಿ, ಆ ಸಿಚುವೇಶನ್ ಡೆವಲಪ್ ಆಗಬಾರ್ದು, ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಸೊ ನಮ್ದು ಎಲ್ಲಾ ಟೀಮ್ ಪ್ರತಿಯೊಂದು ಸಿಟಿಯಲ್ಲಿ ನಾನು ಇದ್ದೀನಿ, ಬೇರೆ ಕಡೆ ಮಾಡಿದ್ದೀನಿ, ನಮ್ಮವರೆಲ್ಲ ಸುಮಾರು ಅಧಿಕಾರಿ ಅವರೆಲ್ಲ ಬೇರೆ ಬೇರೆ ಕಡೆ ಪೋಸ್ಟೆಡ್ ಇದ್ದಾರೆ. ಪ್ರತಿಯೊಂದು ಜನ ಹಗಲು ರಾತ್ರಿ ಅವರು ಪ್ಲಾನಿಂಗ್ ಮಾಡ್ತಾರೆ, ಯಾವ ರೀತಿ ಅವ್ರ ಏರಿಯಾದಲ್ಲಿ ಯಾವ್ದು ಸಮಸ್ಯೆ ಆಗಬಾರ್ದು. ಸೊ ದಟ್ ಈಸ್ ಅವರ್ ಮೇನ್ ಚಾಲೆಂಜ್. ಸೊ ದಟ್ ಇಸ್ ಕಾಲ್ಡ್ ಪ್ರಿವೆನ್ಷನ್.
ಹೌದು, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳೇ ನೀವು ಹೇಳ್ದಾಗೆ ತುಂಬಾ ದೊಡ್ಡದಾಗ್ತಾ ಇದೆ. 10 ರೂಪಾಯಿಗೆ ನಾವು ನೋಡ್ತಾ ಇರ್ತೀವಿ ಕೇಸ್ಗಳು, 10 ರೂಪಾಯಿಗೋಸ್ಕರ ಕೊಲೆನೇ ನಡೀತಾ ಇದೆ. ಅಂಡ್ ಮಕ್ಳೇ ಅಪ್ಪನ ಸಾಯಿಸುವಂತದ್ದು ಬ್ಯಾಂಗ್ಳೂರಲ್ಲೇ ತುಂಬಾ ಈ ತರ ಆಗ್ತಿದೆ. ಅಂಡ್ ಮೊನ್ನೆ ಆಲ್ಸೋ ಅಪ್ಪನ ಮಗ ಸಾಯಿಸಿರೋದು, ಈ ತರದ ಇಶ್ಯೂಸ್ ಗಳು ಬಂದಾಗ ನೀವು ಹೇಗೆ ಸಾಲ್ವ್ ಮಾಡ್ತೀರಾ? ಸಮಾಜದಲ್ಲಿ ಕೆಲವು ಸಮಸ್ಯೆ ಇರ್ತದೆ, ಅದರಲ್ಲಿ ಆಗಿದೆ. ಇದರಲ್ಲಿ ಇದು ಇವತ್ತು ಅಲ್ಲ, ಇದು ಕಾಯಮಾಗಿ ಆಗಾಗ ಆಗ್ತಾ ಇರ್ತದೆ. ಬಟ್ ಕ್ರೈಮ್ ನಾವು ಝೀರೋ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಓಕೆ, ಆದ್ರೆ ಸಮಾಜದಲ್ಲಿ ಒಂದು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಪ್ಲಸ್ ಇತ್ತೀಚೆಗೆ ಏನಾಗಿದೆ, ಸೋಷಿಯಲ್ ಮೀಡಿಯಾದಿಂದ ಇಂಥದ್ದು ಕ್ರೈಮ್ ಜಾಸ್ತಿ ಹೈಲೈಟ್ ಆಗ್ತಾ ಇದೆ. ಮುಂಚೆ ಕೂಡ ಆಗ್ತಿತ್ತು, ಇದು ಆಗ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಆಕ್ಟಿವ್ ಇದೆ. ಹೌದು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ನ್ಯೂಸ್ ಚಾನಲ್ಸ್ ಅಂಡ್ ಎಲ್ಲದಲ್ಲಿ. ಸೊ ತಕ್ಷಣ ಮೆಸೇಜ್ ಹೋಗುತ್ತೆ, ಮತ್ತೆ ಜನಕ್ಕೆ ಗೊತ್ತಾಗುತ್ತೆ, ಹೌದು ಈ ತರ ಆಗಿದೆ. ಇಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಇಡೀ ಕಂಟ್ರಿಯಲ್ಲಿ, ಇಡೀ ಸ್ಟೇಟ್ ಅಲ್ಲಿ, ವಿಶ್ವದಲ್ಲಿ ನ್ಯೂಸ್ ಹೋಗುತ್ತೆ. ಸೊ ಮೇ ಬಿ ನನ್ನ ಪ್ರಕಾರ ಸ್ವಲ್ಪ ಹೈಲೈಟ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ಕ್ರೈಮ್ ಸಮಾಜದಲ್ಲಿ ಈಗ 50 ವರ್ಷ ಹಿಂದೆನೂ ಈಗಲೂ ಕ್ರೈಮ್ ಆಗಾಗ, ದಟ್ ಇಸ್ ವೈ ಪೊಲೀಸ್ ಸಿಸ್ಟಮ್ ಇದೆ. ಕ್ರೈಮ್ ಜುಡಿಷಿಯಲ್ ಸಿಸ್ಟಮ್ ಯಾಕೆ ಇದೆ? ಪೊಲೀಸ್ ಜುಡಿಷಿಯಲ್ ಸಿಸ್ಟಮ್. ಕ್ರೈಮ್ಗೆ ನಾವು ಕಂಡುಹಿಡಿಬೇಕು, ಪ್ರಿವೆಂಟ್ ಮಾಡಬೇಕು, ಯಾರು ಮಾಡಿದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಸೊ ಅದು ನಿರಂತರವಾಗಿ ನಾವು ಮಾಡ್ತೇವೆ. ಮತ್ತೆ ನಾನು ನಿಮ್ಗೆ ಒಂದು ಅಶ್ಯೂರೆನ್ಸ್ ಕೊಡ್ತೀವಿ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ದು ನಮ್ದು ಏನು ಒಂದು ಪೀಪಲ್ಸ್ ಫ್ರೆಂಡ್ಲಿ ಅಪ್ರೋಚ್ ಇದೆ. ಅದರಿಂದ ಸುಮಾರು ಆಲ್ಮೋಸ್ಟ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆಲ್ಮೋಸ್ಟ್ 9% ಕ್ರೈಮ್ ಕಡಿಮೆ ಆಗಿದೆ. ಅದು ಎವಿಡೆನ್ಸ್ ಇದೆ, ನಮ್ಮ ಹತ್ರ ಎವಿಡೆನ್ಸ್ ಇದೆ. ಎಸ್ಪೆಷಲಿ ನಮ್ಮ 112 ಮುಖಾಂತರ, ಹೊಯ್ಸಳ ಸಿಸ್ಟಮ್ ಮುಖಾಂತರ ತುಂಬಾ ಅದು ಆಕ್ಟಿವೇಟ್ ಮಾಡಿದೀವಿ ನಾವು. ಸೊ ಓವರ್ ಆಲ್ ಕ್ರೈಮ್ ಪ್ಯಾಟರ್ನ್ ತುಂಬಾ ಕಡಿಮೆ ಆಗಿದೆ, ಆದ್ರೆ ಹೈಲೈಟ್ ಜಾಸ್ತಿ ಆಗ್ತದೆ. ಹೌದು, ಸೋಷಿಯಲ್ ಮೀಡಿಯಾ ಅಂದ್ರೆ ಏನಾಗಿದೆ ಅಂದ್ರೆ, ಹೌದು ನೀವು ಹೇಳ್ದ ಹಾಗೆ, ಹೇಗಂತ ಹೇಳಿದ್ರೆ ಬರೀ ಇವಾಗ ಮೊದ್ಲು ಪೇಪರ್ ಅಲ್ಲಿ ಬರ್ಬೇಕಿತ್ತು, ಅದಾದ್ಮೇಲೆ ಚಾನಲ್ ಅಲ್ಲಿ ಬರ್ಬೇಕಿತ್ತು. ಬಟ್ ಇವಾಗ ಏನಿಲ್ಲ, ಜಸ್ಟ್ ಫೋನ್ ಇಟ್ಕೊಂಡು ಯಾರ್ ಬೇಕಾದ್ರೂ ಬ್ಲಾಗ್ ಮಾಡಿ ಶೂಟ್ ಒಂದಿದೆ. ಬಟ್ ನಾವು ಬಿಕಾಸ್ ಆಫ್ ದಟ್ ನಾವು ಕ್ರೈಮ್ ಈಗ ಟೋಟಲಿ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಮೊದ್ಲೇನೂ ಇತ್ತು, ಈಗಲೂ ಇದೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಲೈಕ್ ಎಕ್ಸಾಂಪಲ್ಗೋಸ್ಕರ ನಾವು ನಮ್ದಲ್ಲಿ ಸ್ಟೇಷನ್ಸ್ ತುಂಬಾ ಹೆಚ್ಚಾಗಿದೆ. ಮುಂಚೆ ಸ್ಟೇಷನ್ಸ್ ಕಡಿಮೆ ಇತ್ತು, ಈಗ ರೂರಲ್ ಏರಿಯಾ ಸುಮಾರು ನಮ್ ಸಿಟಿಗೆ ಸೇರಿದೆ. ಸೊ ನ್ಯಾಚುರಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಕ್ರೈಮ್ಸ್ ಎಲ್ಲಿ ಆದ್ರೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಆ ಕ್ರೈಮ್ಸ್ಗೆ ನಾವು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ದಟ್ ಈಸ್ ಆರ್ ಚಾಲೆಂಜ್. ಅದು ಸುಮಾರು ನಮ್ಗೆ ಸಕ್ಸಸ್ ಸಿಕ್ಕಿದೆ. ಮತ್ತೆ ದಿನನಿತ್ಯ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಕ್ರೈಮ್, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈಗ ಸರ್, ನೀವು ಕಮಿಷನರ್ ಆಗಿ 2 ಸಲ, ಒಂದು ಮಂಗಳೂರಲ್ಲಿ ಕಮಿಷನರ್ ಆಗಿದ್ರೆ ಅಂಡ್ ಬ್ಯಾಂಗ್ಳೂರಲ್ಲಿ, 2ರಲ್ಲಿ ನಿಮ್ಗೆ ಟ್ರಿಕಿ ಅಂತ ಅನ್ಸಿದ್ ಯಾವ್ದು? ಅಂದ್ರೆ ಮಂಗಳೂರು ಕಡೆ ಅಂತ ಹೋದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ವಿಚಾರಕ್ಕೂ ಸ್ವಲ್ಪ ಜಗಳಗಳು, ಅಂದ್ರೆ ಕೋಮು ಗಲಭೆಗಳು ಹೆಚ್ಚಾಗಿ ನಡೆಯುವಂಥದ್ದು. ಬೆಂಗಳೂರು ಅಂತ ಬಂದ್ರೆ ಕ್ರೈಮ್ ರೇಟ್ ಜಾಸ್ತಿ ಇರುವಂತದ್ದು. ನೀವ್ ಈ 2ನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ? ಪ್ರತಿಯೊಂದು ಏರಿಯಾದ ಒಂದು ವಿಶಿಷ್ಟ ಅಂದ್ರೆ ಬೇರೆ ಬೇರೆ ಏರಿಯಾದಲ್ಲಿ ದಟ್ ಈಸ್ ಅಪ್ಲಿಕಬಲ್ ಫಾರ್ ಕ್ರೈಮ್ ಆಲ್ಸೋ. ಕ್ರೈಮ್ ಅಲ್ಲಿ ಕೂಡ ಒಂದು ವ್ಯತ್ಯಾಸ ಇರ್ತದೆ. ಹೌದು. ಮತ್ತೆ ಅದು ಡಿಪೆಂಡ್ ಆಗುತ್ತೆ ಜನಸಂಖ್ಯೆ ಮೇಲೆ, ಏರಿಯಾ ಮೇಲೆ, ಆಮೇಲೆ ಬೇರೆ ಬೇರೆ ರೀಸನ್ ಇರ್ತದೆ. ಸೊ ಮಂಗಳೂರು ಏನಾಗಿದೆ, ಮಂಗಳೂರು ಒಂದು ಬಹಳ ಒಂದು ಒಳ್ಳೆಯ ಒಂದು ಟೌನ್ ಇದೆ, ಕೋಸ್ಟಲ್ ಸಿಟಿ, ತುಂಬಾ ಇಂಪಾರ್ಟೆಂಟ್ ಸಿಟಿ, ಸ್ಮಾಲ್ ಸಿಟಿ ಇದೆ. ಸೊ ಅಲ್ಲಿ ಕಮಿಷನರ್ ಪೋಸ್ಟ್ ಅದು DIG ರ್ಯಾಂಕ್ ಇದೆ. ನಾನು ಕೂಡ DIG ಆಗಿ ಸಾಧಾರಣ 16 ವರ್ಷ ಹಿಂದೆ ನಾನಲ್ಲಿ ಕೆಲಸ ಮಾಡಿದ್ದೀನಿ. ಫಸ್ಟ್ ಕಮಿಷನರ್ ಆಗಿ ನನಗೆ ಒಂದು ಚಾನ್ಸ್ ಸಿಕ್ತು. ನಾನೇ ಕಮಿಷನರೇಟ್ ಅಲ್ಲಿ ಸೆಟಪ್ ಮಾಡಿದ್ದಲ್ಲಿ. ಸೊ ಇಲ್ಲಿ ಏನಾಗಿದೆ, ಇದು ತುಂಬಾ ದೊಡ್ಡ ಸಿಟಿ. ಇಲ್ಲಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಪೊಲೀಸ್, ನಾನು ADG ರ್ಯಾಂಕ್ ಇದ್ದೀನಿ, ಆಗ ಕಮಿಷನರ್ ಇದ್ದೀನಿ. ಸೊ ಸೈಜ್ ವೈಸ್ ವ್ಯತ್ಯಾಸ ಇದೆ ಒಂದು. ಎರಡನೇದು, ಅಲ್ಲಿದು ಪ್ರಾಬ್ಲಮ್ ಬೇರೆ, ಇಲ್ಲಿ ಪ್ರಾಬ್ಲಮ್ ಬೇರೆ. ಸೊ ನಮ್ಮ ಪೊಲೀಸ್ ಟ್ರೈನಿಂಗ್ ಅಲ್ಲಿ ನಮ್ಗೆ ಏನಾಗುತ್ತೆ, ನಾವು ಫಸ್ಟ್ ನಮ್ದು ಏರಿಯಾಗೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಏರಿಯಾ ಏನಿದೆ, ಏರಿಯಾ ಅಂದ್ರೆ ಬರೀ ಜಾಗ್ರಫಿಕಲ್ ಏರಿಯಾ ಏನು, ಅದು ಒಂದು. ಎರಡನೇದು, ಯಾರ್ಯಾರು ವಾಸ ಮಾಡ್ತಾರೆ, ಅವ್ರಿಗೆ ಏನ್ ಸಮಸ್ಯೆ ಇದೆ, ಪೊಲೀಸ್ ಕಡೆಯಿಂದ ಏನ್ ಮಾಡ್ಬೇಕು, ಸೊ ದಟ್ ಜನಕ್ಕೆ ಸಮಾಧಾನ ಇರ್ಲಿ ಅಂತ. ಸೊ ಅಲ್ಲಿದು ಸೆಟಪ್ ಬೇರೆ ಇದೆ, ಅಲ್ಲಿದು ಸಮಸ್ಯೆನೇ ಬೇರೆ ಇದೆ. ಅದ್ ತಕ್ಕಂತೆ ನಾನು ಅಲ್ಲಿ ಆಗ ಕೆಲಸ ಮಾಡಿದ್ದೆ, ಈಗ ನಾವು ನೋಡಿದ್ರೆ ಕೆಲಸ ಮಾಡಿ. ಸೊ ಇಟ್ ಇಸ್ ಡಿಫ್ರೆಂಟ್, ಟೋಟಲ್ ಡಿಫ್ರೆಂಟ್ ಸೆಟಪ್ ಇದೆ. ಬೋತ್ ಆರ್ ಈಕ್ವಲಿ ಚಾಲೆಂಜಿಂಗ್. ಅಂಡ್ ಎರಡು ಕಡೆ ಕೆಲಸ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ಅಂಡ್ ಖಂಡಿತ ನನ್ನ ಪ್ರೊಫೆಷನಲ್ ಕೆರಿಯರ್ಗೆ ಒಂದು ಹೆಲ್ಪ್ ಆಯ್ತು. ಈಗ ಬ್ಯಾಂಗ್ಳೂರ್ ಅಂತ ಬಂದ್ರೆ ಏನೇ ಕ್ರೈಮ್ ರೇಟ್ ಜಾಸ್ತಿ ಆದ್ರೂ, ಏನೇ ಸಮಸ್ಯೆ ಆಗ್ತಿದ್ರು, ಡೈರೆಕ್ಟ್
ಟಾರ್ಗೆಟ್ ಆಗದೆ ಕಮಿಷನರ್, ಪೊಲೀಸ್ ಕಮಿಷನರ್ ಅಂತ ಹೇಳಿ. ನೀವು ಕರೆಕ್ಟ್ ಆಗಿ ತಗೊಳ್ತಾ ಇಲ್ಲ ನಿರ್ಧಾರಗಳನ್ನ, ಕರೆಕ್ಟ್ ಆಗಿ ಪೊಲೀಸ್ಗಳನ್ನ ನೀವು ವಿಂಗಡಣೆ ಮಾಡ್ತಾ ಇಲ್ಲ, ಕ್ರೈಮ್ ರೇಟ್ ನಿಮ್ಮಿಂದಾನೆ ಜಾಸ್ತಿ ಆಗ್ತಿರೋದು ಅನ್ನೋ ಮಟ್ಟಕ್ಕೆಲ್ಲ ಮಾತಾಡ್ಬಿಡ್ತಾರೆ ಜನಗಳು. ಆ ಜನಗಳಿಗೆ ನೀವ್ ಹೇಳೋ ಅಂತದ್ದು ಏನು ಸರ್? ಇಲ್ಲ ನಾನು ಹೆಡ್ ಇದ್ದೀನಿ, ಸೊ ನಾನು ಜವಾಬ್ದಾರಿ ತಗೊಂತೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಕೂಡ ನಾನು ಜವಾಬ್ದಾರಿ ತಗೊಳ್ತೀವಿ. ಏನೋ ಸಮಸ್ಯೆ ಆದ್ರೆ ಖಂಡಿತ ನಾನು ಹೆಡ್ ಇದ್ದೀನಿ, ನಾನು ಜವಾಬ್ದಾರಿ ತಗೊಳ್ತೀನಿ. ಬಟ್ ನಂದು ಒಂದು ಪ್ರಿನ್ಸಿಪಲ್ ಇದೆ, ನಾನು ಟೀಮ್ ವರ್ಕ್ ಅಲ್ಲಿ ನಮ್ಗೆ ಒಂದು ಭರವಸೆ ಇದೆ. ಸೊ ನಾನು ಎಂಟೈರ್ ಟೀಮ್ಗೆ ನಾವು ಕರ್ಕೊಂಡು ಹೋಗ್ತೀವಿ. ಏನ್ ಸಮಸ್ಯೆ ಇದ್ರೆ ಎಲ್ಲರಿಗೂ ಕೇಳಿ ಏನಲ್ಲಿ ಯಾವ ರೀತಿ ಸರಿ ಮಾಡ್ಬೋದು, ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು, ಏನೋ ಸಮಸ್ಯೆ ಆಗಿದ್ರೆ ಯಾವ ರೀತಿ ಸರಿಪಡಿಸ್ಬೋದು, ಕ್ರೈಮ್ ಡಿಟೆಕ್ಟ್ ಮಾಡ್ಬೇಕು. ಸೊ ಖಂಡಿತ ಇದು ಒಂದು ಟೀಮ್ ವರ್ಕ್ ಇದೆ. ಟೀಮ್ ವರ್ಕ್ ಅಲ್ಲಿ ಟೀಮ್ ಲೀಡರ್ ಮೇಲೆ ಜವಾಬ್ದಾರಿ ಜಾಸ್ತಿ ಇದ್ದೇ. ಸೊ ನಾನು ನಿಮ್ಗೆ ಹೇಳಿದೆ, ಎನಿ ಪ್ರಾಬ್ಲಮ್ ಇದ್ರೆ ಖಂಡಿತ ನಾವು ಜವಾಬ್ದಾರಿ ತಗೊಳ್ತೀವಿ. ಒಳ್ಳೆ ಕೆಲಸದ ಕೂಡ ಜವಾಬ್ದಾರಿ ತಗೊಂಡು, ಕೆಟ್ಟ ಕೆಲಸಕ್ಕೆ ಕೂಡ. ಬಟ್ ಬ್ಲೇಮಿಂಗ್ ಜಾಸ್ತಿ ನೆಗೆಟಿವ್ಸ್ ಗೆ ಬರೋದು ಅಲ್ವಾ? ಅಲ್ಲ, ಅದು ಬರೀ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವ್ದು ಹೆಡ್ ಇರ್ತದೆ ಅವ್ರ ಮೇಲೆ ಬಂದೇ ಬರ್ತದೆ. ಅದು ಪೊಲೀಸ್ ಅಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಲ್ಲಿ, ಅದು ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ, ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ ಎಲ್ಲ ಯಾರು ಹೆಡ್ ಇರ್ತಾರೋ ಅವ್ರ ಜವಾಬ್ದಾರಿ ಬರ್ತದೆ. ಸೊ ನಮ್ದು ರೂಲ್ ಇದೆ, ಯಾವಾಗಲೂ ಅದು ನಾವು ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ಯಾಕೆ ಇದರ ಬಂತು, ಯಾಕೆ ನಾವು ಮುಂದೆ ಸರಿ ಮಾಡಬಹುದು ಹೇಗೆ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಇಟ್ ಇಸ್ ಅ ಡೈಲಿ ಅಫೇರ್. ನಾವು ಸುಮ್ನೆ, ಯಾಕಂದ್ರೆ ಪ್ರತಿ ಸಲ ನೇಚರ್ ಆಫ್ ಕ್ರೈಮ್ ಚೇಂಜ್ ಆಗ್ತಾ ಇದೆ, ನಮ್ ರೂಲ್ ಚೇಂಜ್ ಆಗ್ತಾ ಇದೆ. ಸೊ ನಾವು ಒಂದೇ ಸರಿ ಇಲ್ಲ ಇದು ಕರೆಕ್ಟ್ ಇದೆ ಅಂತ ಮಾಡ್ಲಿಕ್ಕೆ ಆಗಲ್ಲ. ಈ ವರ್ಷ ಒಂದು ಇರ್ಬೋದು, ನೆಕ್ಸ್ಟ್ ಇಯರ್ ಇನ್ನೊಂದು ಇರ್ಬೋದು. ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, 31 ಡಿಸೆಂಬರ್ದು ನಾವು ಯಾವ ರೀತಿ ಮಾಡಿದೆ ಈ ಸರಿ, ತುಂಬಾ ಚೆನ್ನಾಗಾಯ್ತು. ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು ನಮ್ ಪೊಲೀಸ್ ಕೆಲಸ. ಸೊ ಅದು ನಾವು ಒಂದು ಟೀಮ್ ಟೈಪ್ ಕೆಲಸ ಮಾಡೋದಕ್ಕೆ ಇದು ಸಕ್ಸಸ್ ಆಯ್ತು. ಸೊ ಜನದು ಏನೋ ನಮ್ಗೆ ಒಂದು ರಿಪೋರ್ಟ್ ಕಾರ್ಡ್ ಸಿಗ್ತದೆ ಜನ ಕಡೆಯಿಂದ, ಸಪೋರ್ಟಿವ್. ನೋ ರಿಪೋರ್ಟ್ ಅಲ್ಲ, ರಿಪೋರ್ಟ್ ಅಂದ್ರೆ ನಮ್ದು ಒಳ್ಳೇದು ಅಥವಾ ಕೆಟ್ಟ. ಸೊ ವಿ ಟೇಕ್ ಇಟ್ ವೆರಿ ವೆರಿ ಇನ್ ಅ ವೆರಿ ಪಾಸಿಟಿವ್ ಮ್ಯಾನರ್. ಒಂದು ರಿವ್ಯೂ, ಕರೆಕ್ಟ್, ನೀವು ಹೇಳೋದು ಕರೆಕ್ಟ್, ರಿವ್ಯೂ. ಆ ರಿವ್ಯೂ ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ಕರೆಕ್ಟ್ ಸ್ಪಿರಿಟ್. ವಿ ಶುಡ್ ನಾಟ್ ಟ್ರೀಟ್ ಇಟ್ ಆಸ್ ಅ ನೆಗೆಟಿವ್. ಬಿಕಾಸ್ ಜನ ಬಹಳ ಅವರು ಬುದ್ಧಿವಂತರು ಇರ್ತಾರೆ, ಅವ್ರು ನೋಡ್ತಾರ. ಹೌದು, ಇದನ್ನು ಕೆಲವರು ಟೀಕೆ ಟಿಪ್ಪಣಿ ಮಾಡೋದು ನಿಜ, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಹಾಕಲ್ಲ. ಬಟ್ ಒಳ್ಳೆ ಕೆಲಸ ಮಾಡೋದ್ ಬಗ್ಗೆ, ಯಾಕಂದ್ರೆ ಇದು ಒಂದು ಲಿವಿಂಗ್ ಎಕ್ಸಾಂಪಲ್ ಇದೆ. ಮೊನ್ನೆ 31 ಡಿಸೆಂಬರ್ ನಮ್ಮ ಎಂಟೈರ್ ಪೊಲೀಸ್ ಸೆಟಪ್ ಅವರು ತುಂಬಾ ಚೆನ್ನಾಗಿ ಕೆಲಸ ಆಯ್ತು. ಸೊ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲಿ ಅಪ್ರಿಸಿಯೇಷನ್ ಬಂತು. ಸೊ ನಾವು ಕೂಡ ಯೋಚನೆ ಮಾಡಿದ, ನೋಡಪ್ಪ ನೀವು ಎಷ್ಟೆಲ್ಲಾ ಕೆಲಸ, ಅದಕ್ಕೆ ನಾನು ಪ್ರತಿಯೊಂದು ಕಾನ್ಸ್ಟೇಬಲ್ ತನಕ ಹೋಗಿ ಅವ್ರಿಗೆ ನಾನು ಅಪ್ರಿಸಿಯೇಷನ್ ಲೆಟರ್ ಕೊಟ್ಟಿದ್ದೀನಿ. ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ವರೆಗೆ ನಾನೇ ಪರ್ಸನಲಿ ಖುದ್ದಾಗಿ, ಅದಕ್ಕಿಂತ ಕೆಳಗಡೆ ನಮ್ಮ DCPs ಅವರು. ಸೊ ನಮ್ಮಲ್ಲಿ 20,000 ಜನ ಇದ್ದಾರೆ. 20,000 ಜನಕ್ಕೆ ಪರ್ಸನಲ್ ಆಗಿ ಅಪ್ರಿಸಿಯೇಷನ್ ಲೆಟರ್ ಇಲ್ಲಿವರೆಗೆ ಯಾರು ಕೊಟ್ಟಿಲ್ಲ. ಯಾಕಂದ್ರೆ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರು. ಇದು ರಿಪೋರ್ಟ್ ಜನದಿಂದ ಬಂತು. ಕೆಲವು ಟೈಮ್ ಇರ್ತದೆ, ಕೆಲವು ಟೈಮ್ ತಪ್ಪಾಗತ್ತೆ. ತಪ್ಪಾದಕ್ಕೆ ನಾವು ಯಾವಾಗಲೂ ಕರೆಕ್ಷನ್ ಸ್ಕೋಪ್ ಇದೆ. ಪ್ರೆಷರ್ ಮೇಲೆ ಡಿಪೆಂಡ್ ಅಂತಾನೆ ಹೇಳ್ಬೋದು. ಪ್ರೆಷರ್ ನಾವಲ್ಲ, ಕರೆಕ್ಷನ್ ಸ್ಕೋಪ್ ಇದೆ. ನಾವು ನಮ್ಮ ದಾರಿ ಸರಿ ಮಾಡಿಸ್ಕೊಂಡು ಹೋಗ್ಬೇಕು ಮುಂದೆ. ಇತ್ತೀಚೆಗೆ ನಡೀತಿರುವಂತ ಹೆಚ್ಚು ಕ್ರೈಮ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಸ್ಟೆಪ್ಸ್, ಹಾಗೆ ನೀವು ತಗೊಳ್ಬೇಕಾಗಿರೋ ಸ್ಟೆಪ್ಸ್ ಬಗ್ಗೆ ನಿಮ್ ಯೋಚನೆಗಳಿರ್ತವೆ, ಈ ತರ ಸ್ಟೆಪ್ ತಗೊಂಡು ಸ್ವಲ್ಪ ಇಂಪ್ರೂವ್ ಆಗ್ಬಹುದು ಈ ಒಂದು ರೇಟಿಂಗ್ ಅಂತ ಹೇಳಿ, ಅದನ್ನ ಹೇಳ್ತಾ ಹೋಗ್ತೀನಿ ಸರ್. ಮೊದಲನೇದು ಹೇಳ್ಬೇಕಂದ್ರೆ ಸೈಬರ್ ಕ್ರೈಮ್. ನೀವು ಕೂಡ ಅದನ್ನ ಫೇಸ್ ಮಾಡಿದ್ರ. ಫೇಸ್ಬುಕ್ ನಿಮ್ದು ಫೇಕ್ ಮಾಡಿ ಎಲ್ಲಾ ಕಡೆ ಸ್ವಲ್ಪ ಹಬ್ಬಿತ್ತು. ಸೈಬರ್ ಕ್ರೈಮ್ ಬಗ್ಗೆ ನೀವ್ ಯಾವ ರೀತಿ ಸ್ಟೆಪ್ ತಗೊಳ್ತಾ ಇದ್ದೀರಾ ಸರ್? ನೀವು ಕರೆಕ್ಟ್, ನೀವು ಹೇಳಿದ್ರ ಸೈಬರ್ ಕ್ರೈಮ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಸೈಬರ್ ಕ್ರೈಮ್ ಜಾಸ್ತಿ ಆಗುವಾಗ ಸ್ಪೆಷಲಿ ಫೈನಾನ್ಷಿಯಲ್ ಫ್ರಾಡ್ಸ್. ಓಕೆ, ಫೈನಾನ್ಷಿಯಲ್ ಫ್ರಾಡ್ಸ್ ಜಾಸ್ತಿ ಆಗ್ತಾ ಇದೆ. ಫೈನಾನ್ಷಿಯಲ್ ಫ್ರಾಡ್ಸ್ ಅಲ್ಲಿ ಯಾರು ವಿಕ್ಟಿಮ್ ಇದಲ್ಲ, ವಿಕ್ಟಿಮ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್ಸ್. ಅಂದ್ರೆ ಏನಾಗುತ್ತೆ, ಅವರು ಬೇಕಂತೂ ಬಟನ್ ಪ್ರೆಸ್ ಮಾಡಿ ಯಾವ್ದು ಇನ್ವೆಸ್ಟ್ ಮಾಡ್ಲಿಕ್ಕೆ OTP ಇಂಥದಕ್ಕೆ ಸಿಕ್ಕಾಕೊಡ್ತಾರೆ. ಸೊ ಯಾರು ತಕ್ಷಣ ಅಂದ್ರೆ ವಿದೌಟ್ ಹಾರ್ಡ್ ವರ್ಕ್, ನಾನು ಫಸ್ಟ್ ಹೇಳಿದೆ, ವಿದೌಟ್ ಹಾರ್ಡ್ ವರ್ಕ್ ಸಕ್ಸಸ್ ಸಿಗೋದಿಲ್ಲ. ಸೊ ಕೆಲವರು ಒಂದು ಸ್ಕೀಮ್ ಕೊಡ್ತಾರೆ, ಇಂಥ ಕಡಿಮೆ ಅಮೌಂಟ್ ಹಾಕಿ ನಿಮ್ಗೆ ಜಾಸ್ತಿ ಸಿಗುತ್ತೆ. ಸೊ ಅದು RBI ಗೈಡ್ಲೈನ್ಸ್ ಪ್ರಕಾರ ಯಾವ್ದು ಸಾಧ್ಯ ಇಲ್ಲ. ಜನ ಅದು ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ತಕ್ಷಣ ಲಾಭ ಸಿಗ್ಲಿಕ್ಕೆ ಯಾವ್ದು ಸ್ಕೀಮ್ ಇಲ್ಲ. ಯು ಹ್ಯಾವ್ ಟು ವರ್ಕ್ ಹಾರ್ಡ್, ಯು ಹ್ಯಾವ್ ಟು ಸ್ಟ್ರಗಲ್, ದೆನ್ ನಿಮ್ಗೆ ಸಿಗ್ತದೆ. ಸೊ ಆಗ ನಾವು ಅಲರ್ಟ್ ಆದ್ರೆ ಖಂಡಿತ ನಮ್ಗೆ ಇದು ನಾವು ಇದಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯನೇ ಇಲ್ಲ. ಮತ್ತೆ ನಮ್ದು ಪ್ರೊಫೈಲ್ ನ ನೋಡಿದಾಗ ಜಾಸ್ತಿ ಎಜುಕೇಟೆಡ್ ಜನ, ಇಂಟೆಲೆಕ್ಚುಯಲ್ಸ್ ಯಾರಿದ್ರು, ಅವ್ರು ಓದಿ ಯಾರು ಎಲ್ಲ, ಅವ್ರಿಗೆ ಎಲ್ಲ ಬಗ್ಗೆ ತಿಳುವಳಿಕೆ ಇದೆ, ಆದ್ರೂ ಅಂತವ್ರು ಸಿಕ್ಕಾಕೊಡ್ತಾರೆ ಇದರಲ್ಲಿ. ಸೊ ನಾನು ಅದಕ್ಕೋಸ್ಕರ ನಾವು ನಮ್ಮ ಇಡೀ ಸರ್ಕಾರ ವತಿಯಿಂದ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವತಿಯಿಂದ 1930 ಅಂತ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ. ಅದು ತುಂಬಾ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಆಗಾಗ. ಮತ್ತೆ ಸಿಟಿ ಪೊಲೀಸ್ ಇಂದ ನಾವು ಬಹಳ ಒಂದು ಸ್ಟೆಪ್ ತಗೊಂಡಿದೀವಿ. ಅಂದ್ರೆ ತಕ್ಷಣ ಯಾವ್ದು
ಹೊಸ ಟೈಪ್ ಸ್ಕೀಮ್ ಆಗಿದೆ, ಫ್ರಾಡ್ ಆಗಿದೆ. ನಾವು ವಿಡಿಯೋಸ್ ರಿಲೀಸ್ ಮಾಡ್ತೀವಿ, ಅನಿಮೇಷನ್ ವಿಡಿಯೋಸ್ ಇರಲಿ ಅಥವಾ ಸೋಷಿಯಲ್ ಅವೇರ್ನೆಸ್ ಕ್ಯಾಂಪೇನ್, ಸೊ ದಟ್ ಜನ ಅಲರ್ಟ್ ಆಗಲಿ. ಸೊ ಇನ್ವೆಸ್ಟ್ಮೆಂಟ್ ಫ್ರಾಡ್, OTP ಫ್ರಾಡ್, ಡಿಜಿಟಲ್ ಅರೆಸ್ಟ್, ಬೇರೆ ಬೇರೆದು ಒಂದು ಇದು ಇರ್ತದೆ. ಇದು ಒಂದು ಹೊಸ ಫ್ರಾಡ್ದು ಸ್ಕೀಮ್ ಆಗಿದೆ. ಬಟ್ ನಮ್ಮ ಪೊಲೀಸಲ್ಲಿ ಬಹಳ ಒಂದು ಒಳ್ಳೆ ಸೆಟಪ್ ಇದೆ. ಇಲ್ಲಿ 9 ಸೈಬರ್ ಕ್ರೈಮ್ ಸ್ಟೇಷನ್ಸ್ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೆ ಯಾವುದು ಸ್ಟೇಟ್ ಅಲ್ಲಿ ಈ ತರ ಇಷ್ಟು ದೊಡ್ಡ ಸೆಟಪ್ ಇಲ್ಲ. ಅದೂ ಇತ್ತೀಚೆಗೆ DG ಕಮಾಂಡ್ ಅಂದ್ರೆ ಸೈಬರ್ ಕಮಾಂಡ್ ಅಂತ ಒಂದು ಪೋಸ್ಟ್ ಕ್ರಿಯೇಟ್ ಆಗಿ ಅಲ್ಲಿಂದ ಕೂಡ ಮಾನಿಟರ್ ಆಗ್ತಾ ಇದೆ. ಮತ್ತೆ ಅದು ACP ಲೆವೆಲ್ ಆಫೀಸರ್ಸ್ ಅಲ್ಲಿ ಎಲ್ಲ 9 ಜನ ಕಡೆ ಇದೆ. ಸೊ ಒಳ್ಳೆ ಒಳ್ಳೆ ಕೇಸಸ್ ನಾವು ಡಿಟೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲಿ ನಾವು ಅವ್ರದ್ದು ಏನೇನು ದುಡ್ಡು ಹೋಗಿದೆ ನಾವು ಅದಕ್ಕೆ ಸ್ಪೆಷಲ್ ಎಂಫಸಿಸ್ ಕೊಟ್ಟು ಅವ್ರದ್ದು ದುಡ್ಡು ರಿಕವರಿದು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಡಿಜಿಟಲ್ ಇದು ಸೈಬರ್ ಕ್ರೈಮ್ ಇಸ್ ಆಕ್ಚುಲಿ ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬಟ್ ಅದಕ್ಕೆ ತಕ್ಕಂತೆ ನಾವು ರೆಡಿ ಆಗಿದ್ದೀವಿ ಅದು ಪರಿಹಾರ ಮಾಡ್ತೀವಿ. ಈಗ ಹಾಗೇನೆ ರ್ಯಾಶ್ ಡ್ರೈವಿಂಗ್ ಅಂಡ್ ಡ್ರಗ್ಸ್ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತದೆ ಇದ್ರ ಪ್ರಮಾಣ. ನೀವು ಇದಕ್ಕೆ ಯಾವ ರೀತಿ ಸ್ಟೆಪ್ಸ್ ತಗೊಳ್ತಿದ್ದೀರಾ ಸರ್? ಡ್ರಗ್ಸ್ ಬಗ್ಗೆ ಹೇಳಬೇಕಾದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ದು ಒಂದು 0 ಟಾಲರೆನ್ಸ್ ಟುವರ್ಡ್ಸ್ ಡ್ರಗ್ಸ್ ಇದೆ. ಅದಕ್ಕೆ ಪ್ರತಿ ವಾರ ನೀವು ನೋಡ್ತಿರಬಹುದು ನಮ್ಮ ಪೊಲೀಸ್ ವತಿಯಿಂದ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ. ಮತ್ತೆ ಸೀಸರ್ಸ್ ಕೂಡ ಆಗ್ತಾ ಇದೆ. ಇದು ರಿಕಾರ್ಡ್ ಸೀಸರ್. ಇಲ್ಲಿವರೆಗೆ ಲಾಸ್ಟ್ ಇಯರ್ ನೀವು ಕಂಪೇರ್ ಮಾಡಿದ್ರೆ 2025 ಅಲ್ಲಿ 173 crores ನಾವು ಡ್ರಗ್ಸ್ ಸೀಸ್ ಮಾಡಿದ್ವಿ. ಅದು ರೆಕಾರ್ಡ್ ದಾಖಲಾತಿದೆ, ಇಲ್ಲಿವರೆಗೆ ಆಗಿಲ್ಲ. ಬಟ್ ಎಸ್, ಜನಕ್ಕೆ ಹೇಳ್ತಾರೆ ಇಷ್ಟಿಲ್ಲ ಹೇಗೆ ಬಂತು. ಈಗ ನಮ್ದು ಅಂದ್ರೆ ಎಲ್ಲಿ ನಮ್ಗೆ ಮಾಹಿತಿ ಬರ್ತಾ ಇದೆ, ನಮ್ಮ ಇನ್ಫಾರ್ಮೆಂಟ್ ನೆಟ್ವರ್ಕ್ ನಾವು ಮಾಡ್ಕೊಂಡಿದೀವಿ. ಫಸ್ಟ್ ಟೈಮ್ ನಾವು ಪೆನಿಟ್ರೇಟ್ ಆಗಿ ಅಷ್ಟು ನಮ್ಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಈ ಫೆಬ್ರವರಿ ತಿಂಗಳು ಈಗ ನಡೀತಾ ಇದೆ. ಇಲ್ಲಿವರೆಗೆ ನಾವು ಆಲ್ರೆಡಿ ಮೋರ್ ದೆನ್ 30 crores ಸೀಸ್ ಮಾಡ್ಕೊಂಡಿದ್ದೀವಿ 1.5 ತಿಂಗಳಲ್ಲಿ. ಸೊ ದಟ್ ಈಸ್ ನಾಟ್ ಗ್ರೇಟ್ ದಿಸ್ ಥಿಂಗ್. ಇಟ್ ಶುಡ್ ನಾಟ್ ಹ್ಯಾವ್ ಹ್ಯಾಪೆಂಡ್. ಅದು ಆಗಬಾರ್ದಾಯ್ತು. ಆದ್ರೆ ಜನಗೆ ಒಂದು ಈ ತರ ಇಷ್ಟು ಇದೆ ಅಂತ ಡ್ರಗ್ಸ್ ನಮ್ಮ ವ್ಯಾಲ್ಯೂರಲ್ಲಿ. ಸೊ ನಾವು ಅದಕ್ಕೆ ತಕ್ಕಂತೆ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಾವು ಎಲ್ಲ ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದೀವಿ ಯಾರಾದ್ರೂ. ಬಟ್ ಇದು ದಿಸ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ಸಮಾಜದಲ್ಲಿ ಒಂದು ಚಿಂತನೆ ಆಗ್ಬೇಕು ಇದ್ರ ಬಗ್ಗೆ. ಈಗ ಬರೀ ಪೊಲೀಸ್ ಇಲಾಖೆಯವರು ನೀವು ಡ್ರಗ್ಸ್ ತಗೊಳ್ಳೋದು ಬೇಡ ಅಂತ ಹೇಳಿದ್ರೆ ಆಗಲ್ಲ. ಬಟ್ ನಮ್ದು ಏನಾಗಿದೆ, ನಾವು ಖಂಡಿತ ಪೆಡ್ಲರ್ಸ್ ಮೇಲೆ, ಯಾರು ಇಂಥ ಸೇಲ್ ಮಾಡ್ತಾ ಇದಾರೆ ಕನ್ಸ್ಯೂಮರ್ಸ್ ಮೇಲೆ, ಮತ್ತೆ ಇದಕ್ಕೆ ಸೋರ್ಸ್ ಎಲ್ಲಿಂದ ಅದು ನಾವು ಹಿಡಿತಾ ಇದೀವಿ. ಅದಕ್ಕೋಸ್ಕರ ನಮ್ಗೆ ಸಕ್ಸಸ್ ಸಿಕ್ಕಿದೆ, ಇಷ್ಟೆಲ್ಲ ಸಿಗ್ತಾ ಇದೆ. ಮತ್ತೆ ಒಂಥರ ನಮ್ದು ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಲ್ಲಿ ನಮ್ಗೆ ಮಾಹಿತಿ ಬರ್ತಾ ಇದೆ ದಟ್ ಜನ ಈಗ ಯಾರು ಸೇಲ್ ಮಾಡೋರಿಗೆ ಹೆದರಿಕೆ ಇದೆ, ಇಲ್ಲ ಪೊಲೀಸ್ ಬರ್ತಾರೆ. ಕನ್ಸ್ಯೂಮರ್ಸ್ಗೆ ಏನಾಗಿದೆ, ಅವ್ರಿಗೆ ಚಟ ಆಗ್ಬಿಟ್ಟಿದೆ, ಅವ್ರಿಗೆ ಬೇಕೇ ಬೇಕು. ಸೊ ಅಂತವ್ರಿಗೆ ಕೂಡ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ರಿಹಾಬಿಲಿಟೇಷನ್ ಸೆಂಟರ್ಸ್ ಕೊಡ್ತಾ ಇದೀವಿ. ಮತ್ತೆ ನಮ್ಮ ರಾಜ್ಯದಲ್ಲಿ ಒಂದು ಸನ್ಮಿತ್ರ ಅಂತ ಕಾರ್ಯಕ್ರಮ ಅಂದ್ರೆ ನಾವು ಒಬ್ಬ ಸ್ಟಾಫ್ಗೆ ನೇಮಿಸ್ತಾ ಇದೀವಿ. ಯಾರು ಇಂತಕ್ಕೆ ಸೇರ್ಕೊಂಡಿದ್ರ ಅವ್ರದ್ದು ಚಲನವಲನ, ಅವ್ರದ್ದು ಯಾವ ರೀತಿ ರಿಹಾಬಿಲಿಟೇಟ್ ಮಾಡಬೇಕು ಅದನ್ನು. ಸೊ ಇದು ಎಲ್ಲ ಹೋಲಿಸ್ಟಿಕ್ ಅಪ್ರೋಚ್ ಇದೆ. ಒಂದ್ ಕಡೆ ಕೇಸಸ್ ಮಾಡ್ತಾ ಇದೀವಿ, ಒಂದ್ ಕಡೆ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಮತ್ತೆ ಒಂದ್ ಕಡೆ ಈ ತರ ಯಾರು ಸಿಕ್ಕಾಕೊಂಡಿದ್ದಾರೆ ಅವ್ರಿಗೆ ಕೂಡ ಇದಕ್ಕಿಂತ ಹೊರಗೆ ಬರ್ಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಸೊ ಇಟ್ ಇಸ್ ಶೋಯಿಂಗ್ ರಿಸಲ್ಟ್ಸ್. ರ್ಯಾಶ್ ಡ್ರೈವಿಂಗ್ ಬಗ್ಗೆ ಸರ್? ರ್ಯಾಶ್ ಡ್ರೈವಿಂಗ್ ಏನಾದ್ರೆ ರೋಡ್ ರೇಜ್ ಇತ್ತೀಚೆಗೆ ಸ್ವಲ್ಪ ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ದೆನ್ ಐ ಟೋಲ್ಡ್ ಯು, ಈಗ ನಾನು ಜಸ್ಟ್ ಹೇಳಿದೆ 112 ಮುಖಾಂತರ ನಾವು ತಕ್ಷಣ ಕೇಸಸ್ ಅಟೆಂಡ್ ಮಾಡ್ತಾ ಇದೀವಿ. ಮತ್ತೆ ಅದು ಲಾ ಅಂಡ್ ಆರ್ಡರ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ. ಮುಂಚೆ ಏನಾಗಿತ್ತು, ಅದು ಟ್ರಾಫಿಕ್ ಕೇಸ್ ಆಗ್ತಿತ್ತು. ಈಗ ಲಾ ಅಂಡ್ ಆರ್ಡರ್ ಕೂಡ ಏನೋ ಜಗಳ ಆಗಿದ್ರೆ ತಕ್ಷಣ ಅಲ್ಲಿಗೆ ಮಾಡ್ತಾ ಇದೀವಿ. ಸೊ ನಮ್ಮ ಪೊಲೀಸ್ ಅಲ್ಲಿ ರೀಚ್ ಆದ್ರೆ ತಕ್ಷಣ ಅಲ್ಲಿ ಸಿಚುವೇಶನ್ ಅಲ್ಲಿ ಕಂಟ್ರೋಲ್ ಆಗ್ತಾ ಇದೆ. ಮುಂಚೆ ಏನಾಗ್ತಿದೆ ಅಂತ ಹೇಳಿದ್ರೆ ಸರ್, ರ್ಯಾಶ್ ಡ್ರೈವಿಂಗ್ ಮಾಡೋದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ರೀಲ್ಸ್ಗೋಸ್ಕರ ಕೂಡ, ಆಮೇಲೆ ಸ್ಟಂಟ್ ಮಾಡ್ತಾ ಇದ್ದಾರೆ. ತುಂಬಾ ಕಡಿಮೆ ಆಗಿದೆ, ತುಂಬಾ ಕಡಿಮೆ. ಇಲ್ಲ, ಸೋಷಿಯಲ್ ಈಗ ರೀಸೆಂಟ್ ಆಗಿನೇ ಒಂದು ಒಂದೆರಡು ಆಧಾರದಲ್ಲ, ವಿ ಹ್ಯಾವ್ ಸ್ಟ್ಯಾಟಿಸ್ಟಿಕ್ಸ್ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ನಾವು ಮಾಡಿದ್ರೆ ನೆಕ್ಸ್ಟ್ ಡೇ ಅವ್ರಿಗೆ ಅರೆಸ್ಟ್ ಮಾಡಿ ನಾವು ರೀಲ್ಸ್ ಹಾಕ್ತಾ ಇದೀವಿ. ತುಂಬಾ ಕಡಿಮೆ ಆಗಿದೆ. ಮುಂಚೆ ಟೈಪ್ ಈಗ ಇಲ್ಲ, ತುಂಬಾ ಕಡಿಮೆ. ನೀವು ಅಪರೂಪ ತಿಂಗ್ಳಕ್ಕೆ ಅಥವಾ ಯಾವ್ದು ಇಲ್ಲ, ಅದನ್ನು ನಮ್ಗೆ ಗೊತ್ತಾಗಿದೆ ಅಲ್ಲಿ. ಬಿಕಾಸ್ ನಮ್ಮಲ್ಲಿ ಎಲ್ಲ ಕಡೆ CCTV ಕ್ಯಾಮ್ರಾ ಇದೆ. ಜೊತೆಗೆ ನಮ್ದು ಲಾ ಅಂಡ್ ಆರ್ಡರ್ ಮತ್ತೆ ಟ್ರಾಫಿಕ್ ಇಬ್ರಿಗೆ ನಾವು ಅಲರ್ಟ್ ಮಾಡಿದೀವಿ. ಈ ತರ ಯಾವ್ದು ಆಸ್ಪತ್ರೆ ಕೊಡೋದಿಲ್ಲ. ಮತ್ತೆ ಇತ್ತೀಚೆಗೆ ಈ ಕೆಲವು ಮೈನರ್ಸ್ ಅವರು ಗಾಡಿ ಡ್ರೈವ್ ಮಾಡೋದು, ಅದು ಆಕ್ಸಿಡೆಂಟ್ ಆಗ್ತದೆ ಅಂತ ಆಗಿದೆ. ಅದಕ್ಕೆ ಸ್ಪೆಷಲ್ ಡ್ರೈವ್ನು ಆಗ್ತಾ ಇದೆ. ವೀಲಿಂಗ್ ಬಗ್ಗೆ ಆಗ್ತಾ ಇದೆ. ಆನರಬಲ್ ಹೈಕೋರ್ಟ್ ಅವರು ವೀಲಿಂಗ್ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಇದು ಮಾಡಿದ್ರು. ಸೊ ವೀಲಿಂಗ್ ತುಂಬಾ ಕಡಿಮೆ ಆಗಿದೆ. ವೀಲಿಂಗ್ ಮಾಡೋರು ಪ್ಲಸ್ ಎಲ್ಲಿ ಈ ತರ ಮಾಡಿಫೈಡ್ ಬೈಕ್ಸ್ ಮಾಡ್ತಾ ಇದ್ರು ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇದೀವಿ.
ಓಕೆ. ಮತ್ತೆ ಮೈನರ್ಸ್ಗೆ ಅವ್ರ ತಂದೆ ತಾಯಿ ಅವ್ರ ಗಾಡಿ ಕೊಟ್ಟೋದಕ್ಕೆ ಅವ್ರ ಮೇಲೆ ಕೂಡ ಕೇಸ್ ಮಾಡ್ತೀವಿ. ಮೇನ್ ಫಸ್ಟ್ ಅದ್ ಮಾಡಿದಾಗ Yes. ಅವಾಗ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಸರ್. Yes. ಆಕ್ಚುಲಿ ಮೇನ್ ಹೇಳ್ತಾರಲ್ಲ, ಮೂಲ ತಗೊಂಡ್ ಹೋಗ್ಬೇಕು, ಅವಾಗ ಹೌದು. ಇಂತ ರೇಟಿಂಗ್ಸ್ ಎಲ್ಲ ಕಮ್ಮಿ Correct, ಆಗ್ತಾ correct. ಹೋಗ್ತಾ ಇರುತ್ತೆ. ಅದು ಹೌದು. ಆಮೇಲೆ ಆನ್ಲೈನ್ ಬೆಟ್ಟಿಂಗ್ ದಂಧೆ ಬಗ್ಗೆ, ಆನ್ಲೈನ್ ಬೆಟ್ಟಿಂಗ್ ಇಲೀಗಲ್ ಇದೆ, ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಆಪ್ಸ್ ರಮ್ಮಿ ಅಂತ ಹೇಳಿ ಎಷ್ಟೊಂದು ಆಪ್ಸ್ ಅದು ಎಲ್ಲ ಆಗಾಗ ನಮ್ಗೆ ಕಂಪ್ಲೇಂಟ್ ಬಂದಾಗ ನಾವು ಕೇಸಸ್ ಮಾಡ್ತಾ ಇದೀವಿ. ಮತ್ತೆ ಬ್ಯಾನ್ ಕೂಡ ಆಗಿದೆ, ಇದರಲ್ಲಿ ಯಾವುದು ಇಲ್ಲ. ಮತ್ತೆ ನೀವು ನೋಡಿರ್ಬೋದು ಸಾಕಷ್ಟು ಕಡೆ ಕಾಲ್ ಸೆಂಟರ್ಸ್ಗೆ ನಾವು ರೈಡ್ ಮಾಡಿದೀವಿ. ಫಾರಿನ್ ಕಂಟ್ರೀಸ್ ಇಂದ ಕೆಲವು ಆಪರೇಟ್ ಆಗ್ತಾ ಇದೆ, ಅದ್ರ ಬಗ್ಗೆ ಕೂಡ ನಾವು ಅಲ್ಲಿ ಅಕೌಂಟ್ಸ್ ಫ್ರೀಸ್ ಮಾಡಿದೀವಿ. ಸೊ ತುಂಬಾ ಈಗ ಕಡಿಮೆ ಆಗಿದೆ, ಆಗ ಓಪನ್ ಆಗಿ ಯಾವ್ದು ನಡೀತಾ ಇಲ್ಲ ಈಗ. ಇವಾಗ ನಮ್ಮೆಲ್ಲರಿಗೂ ರಿಲ್ಯಾಕ್ಸ್ ಮೂಡ್ ಅಂತ ಬಂದಾಗ ಸಾಂಗ್ ಕೇಳ್ತೀವಿ, ಡ್ಯಾನ್ಸ್ ಆಡ್ತೀವಿ, ಅಥವಾ ನಮ್ಗೆ ಇಷ್ಟವಾದಂತಹ ಮೂವಿ ನೋಡ್ತೀವಿ. ನಿಮ್ಮ ರಿಲ್ಯಾಕ್ಸ್ ಮೂಡ್ ಹೇಗೆ ಸರ್? ಪರ್ಸನಲ್ ಲೈಫ್ಗೆ ಕೂಡ ನಾವು ಟೈಮ್ ಕೊಡ್ಬೇಕಾಗುತ್ತೆ. ಸೊ ಇರ್ತದೆ, ನಮ್ದು ಎಲ್ಲ ಬೇರೆ ಬೇರೆ ನಮ್ದು ಇರ್ತದೆ. ಅಂದ್ರೆ ಯಾವ್ದು ಸರ್ ನಿಮ್ಮ ರಿಲ್ಯಾಕ್ಸ್ ಮೂಡ್ ಹೇಗಿರುತ್ತೆ? ಅದೆಲ್ಲ ಪರ್ಸನಲ್ ಇರ್ಲಿ. ಯಾವ್ದು ಸರ್ ಸಾಂಗ್ ಕೇಳ್ತೀರಾ ಹೇಗೆ ಅಂತ ಹೇಳಿ? ಪರ್ಸನಲ್ ಇರ್ಲಿ, ಯಾಕಂದ್ರೆ ಏನಾಗ್ತದೆ, ಪ್ರತಿಯೊಂದು ಜನ ಅದು ನಾವು ಇರ್ಬೋದು, ಈಗ ಕಮಿಷನ್ ಪೋಸ್ಟ್ ಅಲ್ಲಿ ಇರ್ಬೋದು, ಆದ್ರೆ ನಮ್ದು ಕೂಡ ಒಂದು ಪರ್ಸನಲ್ ಲೈಫ್ ಇದೆ. ಯಾವ ರೀತಿ ನೀವು ರಿಲ್ಯಾಕ್ಸ್ ಆಗ್ತೀರಾ, ನಾವು ರಿಲ್ಯಾಕ್ಸ್ ಆದ್ರೆ ಪ್ರತಿಯೊಂದು ಜನಕ್ಕೆ ಒಂದು ರಿಲ್ಯಾಕ್ಸೇಷನ್ ಇರ್ತದೆ. ಓಕೆ, ನಮ್ದು ಒಂದು ರಿಲ್ಯಾಕ್ಸೇಷನ್ ಇದೆ. ಅದು ಹೇಳೋದು ಬೇಡ. ಅದು ನಾನು ನಿಮ್ಗೆ ಹೇಳಿದಲ್ಲ, ಪ್ರತಿಯೊಂದು ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ನಾವು ಹಾಕಿ ಹಾಕಿದಕ್ಕೆ ನಾವು ಪೊಲೀಸ್ ಇದೀವಿ. ಓಕೆ, ಬಟ್ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ನಾವು ಕೂಡ ನಮ್ದು ನಿಮ್ ಟೈಪ್ನೇ, ಎಲ್ಲರೂ ನಾವು ಎಲ್ಲ ಒಂದೇ. ಸೊ ಪ್ರತಿಯೊಂದು ನೀವು ಯಾವ ರೀತಿ ಊಟ ಮಾಡ್ತೀರಾ, ಯಾವ ರೀತಿ ಡ್ಯಾನ್ಸ್ ಮಾಡ್ತೀರಾ, ಸಾಂಗ್ ಕೇಳ್ತೀರಾ, ಅಥವಾ ಊಟ ಅಲ್ಲಿ ಟೂರ್ಗೆ ಹೋಗ್ತೀರಾ, ಅಥವಾ ಎಕ್ಸರ್ಸೈಸ್ ಮಾಡ್ತೀರಾ, ಅಥವಾ ಯಾವ್ದು ಸ್ಪೋರ್ಟ್ಸ್ ಆಡ್ತೀರಾ. ಸೊ ವಿ ಆರ್ ಆಲ್ಸೋ ಹ್ಯಾವ್ ಅವರ್ ಓನ್ ದಿಸ್ ಥಿಂಗ್, ಬಟ್ ಲಿಮಿಟೆಡ್ ಟೈಮ್ ಇದೆ. ಆ ಟೈಮಲ್ಲಿ ಕನ್ಸ್ಟೆಂಟ್ಸ್ ಅಲ್ಲಿ, ಎಸ್ಪೆಷಲಿ ಫೀಲ್ಡ್ ವರ್ಕ್ ಅಲ್ಲಿ, ಈಗ ನಾನು ಪ್ರೆಸೆಂಟ್ ಈ ಪೋಸ್ಟ್ ಇದು ಫೀಲ್ಡ್ ವರ್ಕ್ ಪೋಸ್ಟ್. ಸೊ ಫೀಲ್ಡ್ ವರ್ಕ್ ಅಲ್ಲಿ ಸ್ವಲ್ಪ ಟೈಮ್ ಸಿಗೋದು ಕಡಿಮೆ, ಅದರಲ್ಲಿ ಅಡ್ಜಸ್ಟ್ ಮಾಡ್ಬೇಕು. ಓಕೆ, ನಿಮ್ ಸ್ಪೋರ್ಟ್ಸ್ ಅಂದ್ರೆ ಯಾವ್ದು ಇಷ್ಟ ಸರ್? ನಿಮ್ಮ ಒಂದು ಫ್ರೀ ಟೈಮ್ ಅಲ್ಲಿ ನಂಗೆ ಬ್ಯಾಡ್ಮಿಂಟನ್ ಆಗಿರ್ಬೋದು, ಕ್ರಿಕೆಟ್, ಈ ತರ ಯಾವ್ದು? ನಾವು ಟೆನ್ನಿಸ್ ಆಡ್ತಿದ್ದೆ ಮೊದಲೇ. ಸೊ ಟೆನ್ನಿಸ್ ನಮ್ಗೆ ಇಷ್ಟ ಇದೆ. ಇತ್ತೀಚೆಗೆ ಟೈಮ್ ಸಿಗ್ತಾ ಇಲ್ಲ. ಒಂದು ರಿಲ್ಯಾಕ್ಸ್ ಮೂಡ್ ಅಂತ ಬಂದಾಗ ಏನ್ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ಫುಡ್ ತುಂಬಾ ಇಷ್ಟಪಟ್ಟು ತಿಂತೀರಾ? ಇಲ್ಲಿ ಬರೋದಕ್ಕಿಂತ ಮುಂಚೆ, ಕರ್ನಾಟಕ ಬರೋದಕ್ಕಿಂತ ಮುಂಚೆ ನಾನು ಸ್ಪೆಷಲಿ ದೋಸೆ ತಿನ್ನೋದು ನನಗೆ ಬಹಳ ಇಷ್ಟ ಇತ್ತು. ದೋಸೆ ಅದು ಬೈ ಚಾನ್ಸ್ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಅಲ್ಲಿ ಈ ಗಾರ್ಜಿಯನ್ಸ್ ಮತ್ತೆ ಅವರೆಲ್ಲರೂ ಹೇಳ್ತಾ ಇದ್ರು, ನೋಡಿ ನಿಮ್ಗೆ ಇಷ್ಟ ಇತ್ತು, ನೀವು ಇಲ್ಲೇ ಟ್ರಾನ್ಸ್ಫರ್ ಆಗಿ ನೀವು ಬಂದು ಬ್ಯಾಂಗ್ಳೂರ್. ದೋಸೆ ನಾನು ಯಾವಾಗ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೇನೆ, ಎಲ್ಲಿ ಒಳ್ಳೆ ದೋಸೆ ಸಿಗ್ತದೆ. ಸರಿ ಸರ್, ಹಾಗಾದ್ರೆ ನಾವು ನೆಕ್ಸ್ಟ್ ಟೈಮ್ ಕಳಿಸ್ತೀವಿ ದೋಸೆ. ಹಾಗಾದ್ರೆ ಇಲ್ಲ, ನನಗೆ ಇಲ್ಲಿ ಇಡೀ ಎಂಟೈರ್ ಸಿಟಿ ಇದು ಗೊತ್ತಿದೆ, ಯಾವ ಎಲ್ಲಿ ಇದೆ. ಮತ್ತೆ ಬೈ ಚಾನ್ಸ್ ನಾನು ನಿಮ್ಗೆ ಹೇಳಿದೆ, ಎಂಟೈರ್ ಕರ್ನಾಟಕ ನಾನು ಕೆಲಸ ಮಾಡಿದ್ದೀನಿ ಆಲ್ಮೋಸ್ಟ್. ಸೊ ಬಿಜಾಪುರದ ದೋಸೆ ಇರ್ಲಿ, ಉತ್ತರ ಕರ್ನಾಟಕದ ಇರ್ಲಿ, ಅಥವಾ ಮಂಗಳೂರ್ದು ನೀರು ದೋಸೆ ಇರ್ಲಿ, ಅಥವಾ ದಾವಣಗೆರೆ ಬೆಣ್ಣೆ ದೋಸೆ ಇರ್ಲಿ, ಪ್ರತಿಯೊಂದು ಬೇರೆ ಬೇರೆ ಟೇಸ್ಟ್ ಇದೆ. ಸೊ ಇಷ್ಟ ಅನುಸಾರ ಬರ್ತದೆ, ತಿಂತೀರಾ? ಹಾಗಾದ್ರೆ ಈಗ IAS IPS ಆಗ್ಬೇಕಂತ ಹೇಳಿ ಕನ್ಸ್ ಕಟ್ಕೊಂಡಿರ್ತಾರೆ, ಅಂತವ್ರಿಗೆ ನಿಮ್ಮ ಸಜೆಷನ್, ನಿಮ್ಮ ಹಾರ್ಡ್ ವರ್ಕ್ ಹೇಗಿರ್ಬೇಕು ಅಂತ ಹೇಳಿ ಅವ್ರಿಗೊಂದು ಸಲಹೆ ಕೊಡೋದಾದ್ರೆ ಸರ್? ಸಲಹೆ ಕೊಡುವಾಗ ಫಸ್ಟ್ ಆಫ್ ಆಲ್ ಪ್ಲಾನ್ A ಪ್ಲಾನ್ B ಇರಲೇಬೇಕು. ನೀವು ಬರೇ ಮನ್ಸಲ್ಲಿ ಇದು ಆಗ್ಲೇಬೇಕು ಅಂತ ಸ್ವಲ್ಪ ಕಷ್ಟ. ಸೊ ನಾವು ಕೂಡ ಪ್ಲಾನ್ B ಇಟ್ಕೊಂಡಿದೆ, ನಕಲಿ ಪ್ಲಾನ್ A ಸಕ್ಸಸ್ ಆಯ್ತು. ಸೊ ಪ್ಲಾನ್ A ಪ್ಲಾನ್ B ಇರ್ಲೇಬೇಕು ಒಂದು. ಎರಡನೇದು, ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಸುಮ್ನೆ ಯಾರು ತಂದೆ ತಾಯಿ ಅಥವಾ ಫ್ರೆಂಡ್ಸ್ ಅಥವಾ ಯಾರು ಟೀಚರ್ ಅಥವಾ ಯಾರು ಹೇಳ್ಕೊಂಡ್ರೆ ಇಲ್ಲ ನೀವೇ ಆಗ್ಲೇಬೇಕು IAS ಅಂತ ಆಗಲ್ಲ. ನಿಮ್ಮ ಒಂದು ಹಾರ್ಡ್ ವರ್ಕ್ ಪ್ಲಸ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಬೇರೆ ಅವ್ರು ಹೇಳ್ಕೊಂಡ್ರೆ ಅದು ಇದು ಆಗಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ. ಸೊ ಯು ವಿಲ್ ಗೆಟ್ ಸಕ್ಸಸ್. ಸೊ ನಂದು ಸಲಹೆ ಅಂದ್ರೆ, ಇಂಟ್ರೆಸ್ಟ್ ಫಸ್ಟ್ ಇದ್ರೆ ಖಂಡಿತ ಪರ್ಸ್ಯೂ ಮಾಡಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ದಯವಿಟ್ಟು ಯಾರ ಮಾತು ಕೇಳಿ ಮಾಡ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಸೊ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾಕೆಂದ್ರೆ ನಮ್ಮ ಪೀರಿಯಡ್ ದಲ್ಲಿ ನಾವು ಯಾವಾಗಲೂ ಇದು ಪ್ರಿಪರೇಷನ್ ನಾವು ಮಾಡ್ತಾ ಇದ್ದೇವೆ, ಆಗ ಆಪ್ಷನ್ಸ್ ಕಡಿಮೆ ಇತ್ತು. ಗವರ್ಮೆಂಟ್ ಜಾಬ್ ಹೋಗ್ಬೇಕು, ಇಲ್ಲಾಂದ್ರೆ ಬೇರೆ, ಅಂದ್ರೆ ಗವರ್ಮೆಂಟ್ ಜಾಬ್ಸ್ ಅಲ್ಲಿ ಲಿಮಿಟೆಡ್ ಆಪ್ಷನ್ ಇತ್ತು. ಈ ತರ ಇದು ಪ್ರೈವೇಟ್ ಸೆಕ್ಟರ್ ಅಷ್ಟು ಡೆವಲಪ್ ಆಗಿರ್ಲಿಲ್ಲ ಆಗ. MNCs ಮಲ್ಟಿನ್ಯಾಷನಲ್ ಕಂಪನೀಸ್ ಅದು ಎಲ್ಲ ಇಂಡಿಯಾದಲ್ಲಿ ಅದು ಯಾವುದು ಇರ್ಲಿಲ್ಲ ಸ್ಕೋಪ್. ಇತ್ತೀಚೆಗೆ ಎಲ್ಲ ಕಡೆ ಸ್ಕೋಪ್ ಇದೆ. ಪ್ರತಿಯೊಂದು ನಿಮ್ದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನೋಡಿ, ನಿಮ್ದು ಚಾನೆಲ್ಸ್, ನ್ಯೂಸ್ ಚಾನೆಲ್ಸ್ ನೋಡಿ, ಇಂಥ ಚಾನೆಲ್ಸ್ ಇರ್ಲಿಲ್ಲ, ಬರೀ ಒಂದು ಸರ್ಕಾರಿ ಚಾನೆಲ್ ಇತ್ತು.
ಡಿಡಿ ಆ ಥರ. ಚಂದನ. ಸೊ ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ, ಅದು ಸ್ಪೋರ್ಟ್ಸ್ ಅಲ್ಲಿ ಇರಲಿ, ಎಂಟರ್ಟೈನ್ಮೆಂಟ್ ಅಲ್ಲಿ ಇರಲಿ, ಬಿಸ್ನೆಸ್ ಅಲ್ಲಿ ಇರಲಿ, ಎಲ್ಲ ಕಡೆ ಒಳ್ಳೆ ಒಳ್ಳೆ ಚಾನ್ಸ್ ಇದೆ. ಸೊ ನಿಮ್ ಇಂಟ್ರೆಸ್ಟ್ ಇದ್ರೆ ಖಂಡಿತ ನೀವು ಆ ಏರಿಯಾದಲ್ಲಿ ಮೇಲೆ ಹೋಗ್ತಾರೆ. ಸೊ ಇಟ್ ಇಸ್ ನಾಟ್ ದಟ್ ಇದೇ ಒಂದು ದಿಸ್ ಇಸ್ ದಿ ಓನ್ಲಿ ಜಾಬ್. ಓಕೆ, ಸೊ ನಂದು ಒಂದು, ಯಾಕಂದ್ರೆ ಯಂಗ್ಸ್ಟರ್ಸ್ ಈಗ ತುಂಬಾ ಬುದ್ಧಿವಂತರು ಇರ್ತಾರೆ, ಅವ್ರಿಗೆ ತುಂಬಾ Ambitions. ಜನರೇಷನ್ ಇದೆ, ಹೌದು. ಜೆನ್ ಝಿ, ನಾವು ಜೆನ್ ಆಲ್ಫಾ ಏನೇನು ಹೇಳ್ತೀವಿ ನಾವು, Gen ಅದು Z alphas. ಸೊ ದ ಜನರೇಷನ್ ಇಸ್ ವೆರಿ ಫಾಸ್ಟ್. ಹೌದು. ಅವ್ರಿಗೆ ಎಲ್ಲ ಬಗ್ಗೆ ಮಾಹಿತಿ ಇದೆ. ಹ್ಮ್. ಸೊ ನಿಮ್ಮ ಮಾಹಿತಿ ಪ್ರಕಾರ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಬರ್ತದೆ, ಹ್ಮ್. ಆ ಇಂಟ್ರೆಸ್ಟ್ ನೀವು ಫಾಲೋ ಮಾಡಿ. Okay. ಫಾಲೋ ಮಾಡಿ, ಬಟ್ ಹಾರ್ಡ್ ವರ್ಕ್ ಮಾಡಲೇಬೇಕು, Okay. ಇಲ್ಲ ಅಂದ್ರೆ ಸಕ್ಸಸ್ ಆಗಲ್ಲ. Okay. ಈಗ ಸೀಮನ್ ಸರ್ ಅವರು ಕಮಿಷನರ್ ಆಗಿಲ್ದೆ ಹೋಗಿದ್ರೆ ಏನಾಗಿರ್ತಾ ಇದ್ರು? ನನ್ನ ಪ್ಲಾನ್ ಬಿ ಇತ್ತು ಖಂಡಿತ, ಹಾ. ನಾನು ಹೇಳೋದಿಲ್ಲ. ಎಲ್ಲ ಪರ್ಸನಲ್. ನನ್ನ ಪ್ಲಾನ್ ಬಿ ಇತ್ತು, ಖಂಡಿತ ಇತ್ತು. ಯಾಕಂದ್ರೆ ಬಟ್ ನನ್ಗೆ ಯಾಕೋ ಒಂದು ಮನ್ಸಲ್ಲಿ ಇತ್ತು, ಇಲ್ಲ ಮಾಡ್ಲೇಬೇಕು ಅದು. ಸೊ ನಾನು ತುಂಬಾ ಪ್ರಯತ್ನ ಮಾಡಿದೆ, ತುಂಬಾ ಕಷ್ಟ ಮಾಡಿದೆ. ನಂದು ಸ್ಟಡೀಸ್ದು ರುಟೀನ್ ಇರ್ಲಿ ಅಥವಾ ಏನೊಂದು ಸ್ವಲ್ಪ ಕಷ್ಟ ಮಾಡಿ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಸೊ ನನಗೆ ಯಾಕೆ ಒಂದು ತಲೆಯಲ್ಲಿತ್ತು, ಇಲ್ಲ ಯಾಕಂದ್ರೆ ಸ್ಕೂಲ್ ಕಾಲೇಜಲ್ಲಿ ನಾನು ಯಾವಾಗ ಹಾರ್ಡ್ ವರ್ಕ್ ಮಾಡಿದೆ, ನನಗೆ ನಾನು ಯಾವಾಗಲೂ ಫಸ್ಟ್ ಅಥವಾ ಏನೋ ಟಾಪ್ ಅಲ್ಲಿ ಬರ್ತಿದ್ದೆ. ಯೂನಿವರ್ಸಿಟಿ ಕೂಡ ನಾನು ಟಾಪ್ ಮಾಡಿದೆ ಅಲ್ಲಿ. ಸೊ ಬಟ್ ಕೆಲವು ಟೈಮ್ ನಾನು ಫುಲ್ ಎಫರ್ಟ್ಸ್ ಮಾಡಿಲ್ಲ, ಅಲ್ಲಿಗೆ ರಿಸಲ್ಟ್ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ಲಿಲ್ಲ. ಸೊ ಈ ನಾನು ಫುಲ್ ಎಫರ್ಟ್ಸ್ ಮಾಡಿದೆ, ನೋಡೋಣ ಏನಾಗತ್ತಂತ. ಸೊ ಫುಲ್ ಎಫರ್ಟ್ಸ್ ಮಾಡೋದಕ್ಕೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಬಟ್ ಲಕ್ ಕೂಡ ಇತ್ತು. ಲಕ್ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 71 ರ್ಯಾಂಕ್ ಆಗ್ಲಿಕ್ಕೆ ಸ್ವಲ್ಪ ಬಹಳ ವಿದಿನ್ 100 ಬರ್ಲಿಕ್ಕೆ ಇಟ್ ಇಸ್ ರಿಯಲಿ ಡಿಫಿಕಲ್ಟ್. ಹೌದು. ಯಾರ್ಯಾರು ಈಗ ಆಗ್ತಾರೆ ಫಸ್ಟ್, ಯಾರು ಆಲ್ ಇಂಡಿಯಾ ಫಸ್ಟ್, ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ ಲಕ್ ಬೇಕೇ ಬೇಕು. ಹೌದು. ಎಲ್ಲರೂ ಯಾಕಂದ್ರೆ ನೀವು ನೋಡ್ಬೇಕು, ಎಸ್ಪೆಷಲಿ ಇಲ್ಲಿ ಚಂದ್ರ ಲೇಔಟ್ ಇದೆ, ಅಲ್ಲಿ ಡೆಲ್ಲಿ ಹೋದ್ರೆ ಎಲ್ಲ ಕಡೆ ಕೆಲವು ಸೆಂಟರ್ಸ್ ಇದೆ, ಹೌದು. ಅಲ್ಲಿ ಎಲ್ಲರೂ Exams preparation. ಜನ ನಮ್ಮ ಸ್ಟೂಡೆಂಟ್ಸ್ಗೆ ನೋಡಿದ್ರೆ, ಯಂಗ್ಸ್ಟರ್ಸ್ಗೆ ನೋಡಿದ್ರೆ ಒಂಥರ ದೇ ಆರ್ ಸ್ಟ್ರಗ್ಲಿಂಗ್ ಹಾರ್ಡ್, ಬಟ್ ಐ ವಿಶ್ ಗುಡ್ ಲಕ್ ಟು ಆಲ್ ಆಫ್ ದೆಮ್. ಓಕೆ, ಹಾರ್ಡ್ ವರ್ಕ್ ವಿಲ್ ನೆವರ್ ಫೇಲ್ ಯು. ಹಾರ್ಡ್ ವರ್ಕ್ ಇದೆ, ಸೊ ಆ ಥರ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ, Thank you. ನಿಮ್ಮ ಪೀಸ್ ಆಫ್ ಇಷ್ಟು ಟೆನ್ಷನ್ ಅಲ್ಲೂ ಇಷ್ಟು ಪೀಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಂಟಿನ್ಯೂ ಆಗಲಿ. ಇನ್ನ ಕ್ರೈಮ್ಸ್ ಏನೇ ಬಂದ್ರು ನಿಮ್ಮ ಅಂಡರ್ ಅಲ್ಲಿ ಇನ್ನ ಸಕ್ಸಸ್ಫುಲ್ ಆಗಿ 0% ಕ್ರೈಮ್ ಮಾಡೋದಕ್ಕೆ ಟ್ರೈ ಮಾಡಿ ಸರ್. ಇದು ನಮ್ ಕಡೆ ಇದ್ದಾರೆ. ಇದಾಗಿತ್ತು ಸೀಮನ್ ಸರ್ ಅವರ ಮಾತುಕತೆ. ಮತ್ತಷ್ಟು ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಸಂಜೆವಾಣಿ.